ಗೆಳೆಯರ ನಮಸ್ಕಾರ. ಕರ್ನಾಟಕ ಭಾರತ ಕಥಾಮಂಜರಿಯ ಚರ್ಚೆಯನ್ನು ಮುಂದುವರಿಸ್ತಾ ಕಳೆದ ಸಂಚಿಕೆವರೆಗೆ ನಾವು ಕಂಡಂತಹದ್ದು ಹೇಗೆ ದುರ್ಯೋಧನ ಕರ್ಣನ ಸಾರಥಿಯಾಗಲಿಕ್ಕೆ ಶಲ್ಯನನ್ನು ಒಪ್ಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಹಲವು ದೃಷ್ಟಾಂತಗಳನ್ನ ಕೊಡ್ತಾ ಹೋಗ್ತಾನೆ. ಅರುಣ, ಕೃಷ್ಣ ಇವರೆಲ್ಲರೂ ಕೂಡ ಸಾರಥಿಗಳಾದಂಥವರೇ ಒಳ್ಳೆಯ ಕಾರ್ಯಕ್ಕೆ ಅಂತ ಹೇಳ್ತಾ ಶಿವನ ಸಾರಥಿಯಾಗಿ ಬ್ರಹ್ಮನೂ ಕೂಡ ಬಂದಂತಹ ಒಂದು ಘಟನೆ ಇದೆ, ಆ ಪ್ರಕರಣವೂ ಇದೆ, ಅದನ್ನು ಕೂಡ ನೀವು ಒಂದ್ಸಲಿ ನೆನೆಸ್ಕೊಳ್ಳಿ ಅಂತ ಹೇಳಿ ಕಾಲಿಗೆ ಬೀಳ್ತಾನೆ ದುರ್ಯೋಧನ. ಅರ್ಧ ಮನಸ್ಕನಾಗಿದ್ದಾನೆ. ಈಗ ಶಲ್ಯ ಆಯ್ತು ಒಪ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾನೆ. ಆ ನಡುವೆ ಶಲ್ಯ ದುರ್ಯೋಧನಿಗೆ ಕೇಳ್ತಾನೆ, ಎಲ್ಲ ಸರಿ, ಈ ನಡುವೆ ನೀನು ಬ್ರಹ್ಮ ಶಿವನ ಸಾರಥಿಯಾದ ಅಂತ ಹೇಳಿದಲ್ಲ, ಈ ಪ್ರಕರಣ ಯಾವುದು ನನಗೆ ಮರ್ತಂತಾಗಿದೆ, ಸ್ವಲ್ಪ ನೆನಪಿಸು ಅಂತ ಹೇಳ್ತಾನೆ. ಸೊ ಹೀಗೆ ಕನ್ವಿನ್ಸ್ ಮಾಡುವ ಸಂದರ್ಭದಲ್ಲಿ ತ್ರಿಪುರ ದಹನದ ಒಂದು ಕಥೆಯನ್ನ ದುರ್ಯೋಧನ ನೆನಪು ಮಾಡ್ತಾನೆ ಶಲ್ಯನಿಗೆ. ಅದು 6ನೇ ಮತ್ತು 7ನೇ ಸಂಧಿಯಲ್ಲಿ ಆಗುತ್ತೆ. ಅದನ್ನ ಈ ಸಂಚಿಕೆಯಲ್ಲಿ ಗಮನಿಸೋಣ. ಪರೀಕ್ಷೆಯ ನೆಪದಲ್ಲಿ ಇದು ಮುಖ್ಯ ಅಲ್ಲ, ಪರೀಕ್ಷೆಯಲ್ಲಿ ಈ ಡೀಟೇಲ್ ಎಲ್ಲ ಬೇಡ, ಬಟ್ ಕಂಟಿನ್ಯೂಟಿಗೆ ಪ್ರಕರಣದಲ್ಲಿ ಏನೇನಾಗಿದೆ ಅನ್ನೋದನ್ನ ಮಾತ್ರ ನಾವು ಗಮನಿಸ್ತಾ ಹೋಗೋಣ. ಅದಾದ ನಂತರ ಶಲ್ಯ ಒಪ್ಕೊಡ್ತಾನೆ, ಕರ್ಣನ ಸಾರಥಿಯಾಗಲಿಕ್ಕೆ ಒಪ್ಕೊಡ್ತಾನೆ ಮತ್ತು ಯುದ್ಧದ ಕಡೆಗೆ ಮುಖ ಮಾಡುವಂಥದ್ದು ಅದು 8ನೇ ಸಂಧಿಯಲ್ಲಾಗುತ್ತೆ. ತ್ರಿಪುರ ದಹನ ಕಥೆಯಲ್ಲಿ ಬ್ರಹ್ಮ ಶಿವನ ಸಾರಥಿಯಾಗುವಂತ ಒಂದು ಪ್ರಕರಣದ ಮುಖಾಂತರವಾಗಿ ದುರ್ಯೋಧನ ಶಲ್ಯನ ಮನಸ್ಸನ್ನ ಬದಲಾಯಿಸಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಶಲ್ಯನ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಈ ಕಥೆಯ ಕಡೆಗೆ ತಿರುಗುತ್ತೆ. ಸೊ ಈ ಕಥೆಯನ್ನ ದುರ್ಯೋಧನ ಹೇಳ್ತಾ ಹೋಗ್ತಾನೆ. ಕಥೆ ಹೀಗಿರುತ್ತೆ. ತಾರಕ ಅನ್ನುವಂಥ ಒಬ್ಬ ರಾಕ್ಷಸನಿಗೆ 3 ಮಕ್ಕಳು, ತಾರಕಾಕ್ಷ, ಕಮಲಾಕ್ಷ ಮತ್ತು ವಿದ್ಯುನ್ಮಾಲಿ ಅಂತ. 3 ಸೇರಿ ಬ್ರಹ್ಮನನ್ನ ಒಲಿಸಿಕೊಳ್ಳೋದಕ್ಕೆ ಒಂದು ತಪಸ್ಸನ್ನ ಮಾಡ್ತಾರೆ. ಬ್ರಹ್ಮ ಬರ್ತಾನೆ, ಏನು ವರ ಬೇಕು ಅಂತ ಕೇಳ್ತಾನೆ. ನಾವು 3 ಜನ ಅಮರರಾಗಬೇಕು ಅಂತ ಹೇಳ್ತಾರೆ. ಆದ್ರೆ ಅಂತಹ ವರವನ್ನು ನಾನು ಕೊಡಕ್ಕಾಗಲ್ಲ ಅಂತ ಹೇಳಿ ಬ್ರಹ್ಮ ಹೇಳುವಂಥದ್ದು. ಹಾಗಿದ್ರೆ ಅದಕ್ಕೆ ಬದಲಿ ಏನಾದ್ರು ಕೇಳಿ ಅಂತ ಕೇಳಿದಾಗ, ಒಂದು ಕೆಲಸ ಮಾಡಿ, ಸ್ವರ್ಗ, ಆಕಾಶ ಮತ್ತು ಭೂಮಿಯಲ್ಲಿ ನಮಗೆ ಅಂತ ಹೇಳಿ ಒಂದು ಪುರವನ್ನ ಅಥವಾ ಒಂದು ಕೋಟೆಯನ್ನು ನಿರ್ಮಿಸಿಕೊಡಬೇಕು. ಅದು ಒಂದು ಚಿನ್ನದ್ದು, ಒಂದು ಬೆಳ್ಳಿಯದ್ದು, ಒಂದು ಕಬ್ಬಿಣದ್ದು. ಹೀಗೆ ನಿರ್ಮಿಸಿದಂತಹ ಕೋಟೆಗಳಲ್ಲಿ ನಾವು 1000 ವರ್ಷ ಬದುಕಿ ಬಾಳ್ತೀವಿ. ಅದಾದ ನಂತರ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ನಾವು ಎಕ್ಸ್ಚೇಂಜ್ ಮಾಡಿಕೊಂಡು ಹಾಗೆ ಕಾಲ ಕಳೀತಾ ಇರ್ತೀವಿ. ಇಂತಹ ಒಂದು ವರವನ್ನು ಕೊಡು ಅಂತ ಕೇಳ್ತಾರೆ. ಬ್ರಹ್ಮನಿಗೆ ಗೊತ್ತಾಗುತ್ತೆ ಇದು ಕೂಡ ಅಮರರಾಗುವಂತಹ ಒಂದು ರೀತಿಯಾದಂತಹ ಒಂದು ತಂತ್ರಗಾರಿಕೆ. ಒಪ್ಕೊಡ್ತಾನೆ ಬ್ರಹ್ಮ. ಆದ್ರೆ ಒಂದು ಕಂಡೀಷನ್ ಅನ್ನ ಹೇಳುವಂಥದ್ದು. ಆಯ್ತು, ಅಂತಹ ಒಂದು ಕೋಟೆಯನ್ನು ನಿರ್ಮಿಸೋಣ, ಆದರೆ ಅಲ್ಲಿ ಒಂದು ಕಂಡೀಷನ್ ಇದೆ. ಅದೇನಂದ್ರೆ 3 ಲೋಕಗಳು ಸುತ್ತಾ ಇರ್ತವೆ. ಒಂದು ಹಂತದಲ್ಲಿ ಒಂದೇ ನೇರದಲ್ಲಿ ಬಂದು ನಿಲ್ತವೆ ಒಂದು ರಕ್ಷಣಕ್ಕೆ. ಅಂದ್ರೆ ಈ ಗ್ರಹಣ ಆಗಬೇಕಾದಾಗ ಸೂರ್ಯ, ಚಂದ್ರ ಮತ್ತು ಭೂಮಿ ಹೇಗೆ ಒಂದೇ ಲೈನಲ್ಲಿ ಬಂದ ನಿಲ್ಲುತ್ತೆ, ಆ ರೀತಿಯಲ್ಲಿ 3 ಲೋಕಗಳು ಬಂದು ನಿಲ್ತವೆ. ಹಾಗೆ ಬಂದ ಸಂದರ್ಭದಲ್ಲಿ ಯಾರಾದರೂ ಒಬ್ಬರು ಒಂದು ಬಾಣವನ್ನ ಹೂಡಿ 3 ಕೋಟೆಗಳನ್ನ ಒಂದೇ ಸಲಿ ಧ್ವಂಸ ಮಾಡ್ತಾರೋ ಆಗ ನೀವು ಕೂಡ ನಾಶವಾಗ್ತೀರಾ ಅಂತ ಬ್ರಹ್ಮ ಒಂದು ಕಂಡೀಷನ್ ನ ಹೇಳುವಂತದ್ದು. ಈ 3 ಸಹೋದರರು ಗಮನಿಸ್ತಾರೆ. 1000 ವರ್ಷ ಆದ ನಂತರ ಈ ಒಂದು ಪ್ರಕರಣ ಆಗೋದು, ಜೊತೆಗೆ ಒಂದೇ ಬಾಣದಲ್ಲಿ 3 ಕೋಟೆಗಳು ಧ್ವಂಸ ಆಗಬೇಕು, ಅಂತವ್ರು ಯಾರು ಬರಲ್ಲ, ಹಾಗಾಗಿ ನಾವು ಅಮರರಾಗಿ ಇರ್ತೀವಿ, ಆಗಲಿ ಅಂತ ಹೇಳಿ ಬ್ರಹ್ಮನ ಒಂದು ಷರತ್ತಿಗೆ ಒಪ್ಕೊಡ್ತಾರೆ. ಬ್ರಹ್ಮ ಆ ವರವನ್ನ ತಥಾಸ್ತು ಅಂತ ಹೇಳಿ ಕೊಟ್ಟು ಬಿಡ್ತಾನೆ. ಎಂದಿನಂತೆ ರಾಕ್ಷಸ ವೃತ್ತಿಯಲ್ಲಿ ಅವರೆಲ್ಲರೂ ಕೂಡ ಎಲ್ಲವನ್ನ ಧ್ವಂಸ ಮಾಡ್ತಾ ಹೋಗ್ತಾ ಇರ್ತಾರೆ. ಇದಕ್ಕೆ ಆ ದೇವಾನುದೇವತೆಗಳು ಬಹಳ ಬೇಸತ್ತು ನೇರವಾಗಿ ಬ್ರಹ್ಮನ ಬಳಿ ಬರ್ತಾರೆ. ಬ್ರಹ್ಮನ ಬಳಿ ಬಂದು ಇದನ್ನ ಸರಿಪಡಿಸು, ಇವರು ಎಲ್ಲವನ್ನ ಧ್ವಂಸ ಮಾಡ್ತಾ ಇದ್ದಾರೆ, ರಾಕ್ಷಸಿ ವೃತ್ತಿಯನ್ನ ತೋರಿಸ್ತಾ ಇದ್ದಾರೆ ಅಂತ. ಬ್ರಹ್ಮ, ನನ್ನ ಕೈಲಿ ಆಗಲ್ಲ, ನಾನೇ ಅವರಿಗೆ ವರವನ್ನ ಕೊಟ್ಟಿರುವಂಥದ್ದು, ನನ್ನ ಕೈಲಿ ಏನಾಗುತ್ತೆ ಅಂತ ಹೇಳುವಂಥದ್ದು. ಸರಿ, ಎಲ್ಲರೂ ಸೇರಿ ಈಗ ಶಿವನ ಬಳಿ ಹೋಗ್ತಾರೆ. ಯಾಕಂದ್ರೆ ಅವರನ್ನ ನಾಶ ಮಾಡಬೇಕು, ಸಂಹಾರ ಮಾಡಬೇಕು ಅಂದ್ರೆ ಶಿವನೇ ಬರಬೇಕು ಅನ್ನೋದಕ್ಕೆ ಎಲ್ಲರೂ ಇನ್ಕ್ಲೂಡಿಂಗ್ ಬ್ರಹ್ಮ ಶಿವನ ಬಳಿ ಹೋದಾಗ ಒಂದಷ್ಟು ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಆಗುತ್ತೆ. ಈ ರೀತಿಯೆಲ್ಲ ಘಟನೆಗಳೆಲ್ಲ ಆಗಿದೆ, ಏನಾದರೂ ಮಾಡಿ ಇವರನ್ನ ಸಂಹಾರ ಮಾಡಬೇಕು, 3 ಕೋಟೆಗಳನ್ನ ಸಂಹಾರ ಮಾಡಕ್ಕೆ ನೀವೇ ಬರಬೇಕಾಗತ್ತೆ ಅಂತೆಲ್ಲ ಕನ್ವಿನ್ಸ್ ಮಾಡ್ತಾ ಇರ್ತಾರೆ. ಆಗ ಶಿವ ಒಂದಷ್ಟು ಪುರಾಣಗಳನ್ನ ನೆನಪಿಸಿ ಅರಿಷಡ್ ವರ್ಗಗಳು ಅಂದ್ರೆ ಏನು, ಕಾಮ, ಕ್ರೋಧ, ಮದ, ಮತ್ಸರ, ಮೋಹ ಇವೆಲ್ಲವನ್ನ ಮೀರಿಸಬೇಕು, ನಾವೆಲ್ಲ ಪಶುಗಳಾಗಿದ್ದೇವೆ, ಅವೆಲ್ಲ ಮೀರಿಸಬೇಕು ನೀವೆಲ್ಲ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತಾನೆ. ಆಗ ದೇವಾನುದೇವತೆಗಳು, ಹೌದು ನಾವೆಲ್ಲ ಪಶುಗಳಾಗಿದ್ದೀವಿ, ನೀವು ನಮ್ಮನ್ನ ಸಾಕಿಸಲಬೇಕಾದಂತ ಸ್ವಾಮಿಗಳು, ಯಜಮಾನರು, ಹಾಗಾಗಿ ನೀವು ಪಶುಪತಿಗಳು ಇನ್ಮೇಲೆ ಅಂತ ಹೇಳಿ ಪಶುಪತಿ ಅಂತ ಹೆಸರು ಬರುವಂತದ್ದು ಆಗ ಅನ್ನುವಂಥ ಒಂದು ಅಂಶವನ್ನ ಕೂಡ ಕುಮಾರವ್ಯಾಸಲ್ಲಿ ಉಪಯೋಗಿಸ್ಕೊಳ್ತಾನೆ. ಪಶುಪತಿಯೇ ಪರಮಾತ್ಮ, ಜೀವರು ಪಶುಗಳೀ ಪರಿ ಜೀವ ಭಾವದೊಳ್ ಎಸಗುವರು, ನೀವು ಪಶುಗಳೀಗಳ್ ನಿಮ್ಮ ರಕ್ಷಣವ ಅಂತ ಹೇಳಿ ಒಂದಷ್ಟು ಅಂಶಗಳನ್ನ ಹೇಳ್ತಾ ಹೋಗ್ತಾ ಇರ್ತಾನೆ. ಕೊನೆಗೆ ಒಪ್ಪಿಸ್ತಾರೆ. ಹೇಗೋ ಕಾಡಿ ಬೇಡಿ ಎಲ್ಲ ಮಾಡಿ ಶಿವನನ್ನ ಒಪ್ಪಿಸ್ತಾರೆ. ತ್ರಿಪುರ ದಹನವನ್ನ ನೀವು ಮಾಡಬೇಕು ಅಂತ ಹೇಳಿ. ಶಿವನ ಮತ್ತೊಂದು ಹೆಸರೇ ಕಾಮಾರಿ ಅಂತ ಹೇಳಿ. ಕಾಮ ಅಂದ್ರೆ ಮನ್ಮಥನನ್ನ ಗೆದ್ದಂತಹ ವೈರಿ ಯಾರು? ಶಿವ. ಕಾಮಾರಿ, ಕಾಮ ಅರಿ, ಕಾಮನನ್ನ ಗೆದ್ದಂಥವನು ಶಿವ ಅನ್ನುವಂತ ಮತ್ತೊಂದು ಹೆಸರು ಒಪ್ಕೊಳ್ಳುವಂಥದ್ದು. ಅದೇ ಈ 6ನೇ ಸಂಧಿ. ಅಂದ್ರೆ ಈ 3 ಲೋಕದಲ್ಲಿರುವಂತಹ ಈ ರಾಕ್ಷಸಿ ವೃತ್ತಿಯನ್ನ ಮೆರಿತಾ ಇರುವಂತಹ ತಾರಕನ ಮಕ್ಕಳನ್ನ ಸದೆಬಡಿಯೋದಕ್ಕೆ ಶಿವನ ಬಳಿ ಬ್ರಹ್ಮನ ಸಮೇತವಾಗಿ ಹೋಗುವಂಥದ್ದು 6ನೇ ಸಂಧಿಯಲ್ಲಿ ಆಗುವಂಥದ್ದು. ಇವೆಲ್ಲವನ್ನು ದುರ್ಯೋಧನ ಶಲ್ಯನಿಗೆ ಹೇಳ್ತಿರುವಂಥದ್ದು, ಆ ಕಥೆ ಹೇಳುವಂದಾಗ ಹೇಳ್ತಿರುವಂಥದ್ದು. ನಗರ 3ರ ದೂರುಕಾರರ ದೂಡುವನ್ನು ಪರಿಹರಿಸಿ ಕರುಣಾಳುಗಳ ರಸ ಶಿವ ಸಂತವಿಟ್ಟನು ಸುರಕದಂಬಕವ, ಒಪ್ಕೊಳ್ತೇನೆ, ಯುದ್ಧಕ್ಕೆ ಬರ್ತೀನಿ ಅಂತ ಹೇಳಿ ಸನ್ನದ್ಧನಾಗುವಂಥದ್ದು. 7ನೇ ಸಂಧಿಯಲ್ಲಿ ಇದು ಮತ್ತೆ ಮುಂದುವರಿಯುತ್ತೆ. 2ನೇ ಪದ್ಯ ನೋಡಿ. ಮಾವ ಕೇಳ ಅದ್ಭುತವನ್ ಈ ವಿಶ್ವ ಅವನೀತಳವಾಯ್ತು, ರಥ ತಾರಾವಳಿಗಳ್ ಈ ಸಾಯ್ತು, ಸಟ್ಟಿಗೆಯಾಯ್ತು ಕನಕಾದ್ರಿ, ಆ ಉದಯಗನ ಶಲ ವಸ್ತ್ರಗ್ರಾವ ಕೂಬರ ರಥದ್ ಅಧಿಷ್ಠಾನ ಅವಲಂಬನವಾಗಿ ರಚಿಸಿದಾತನ್ ನಿಮಿಷದಲ್ಲಿ. ಅಂದ್ರೆ ಯುದ್ಧಕ್ಕೆ ಸನ್ನದ್ಧನಾಗ್ತಾ ಇರುವಂತಹ ಶಿವನ ಒಂದಷ್ಟು ವರ್ಣನೆಯನ್ನ ಕೊಡ್ತಾ ಇರುವಂತದ್ದು. ಮಾವ ಕೇಳು ಅಂತ ಹೇಳಿ ಶಿವನ ಯುದ್ಧ ತಯಾರಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಆ ಭೂಮಿಯೇ ಶಿವನ ರಥವಾಗಿ ಬಂತಂತೆ, ನಕ್ಷತ್ರಗಳು, ಮೇರು ಪರ್ವತಗಳೆಲ್ಲ ರಥದ ಭಾಗವಾದವಂತೆ, ಉದಯ ಪರ್ವತದ ಕಲ್ಲು ಬಂಡೆಗಳನ್ನ ರಥ
ರಥದ ಕೀಲಿಗಳನ್ನಾಗಿ ಮಾಡ್ಕೊಳ್ತಾನಂತೆ. ನಿಮಿಷ ಮಾತ್ರದಲ್ಲಿ ವಿಶ್ವಕರ್ಮರು ದೇವನ ದೇವತೆಗಳಿಗೆ ರಥಗಳನ್ನ ಮಾಡ್ಕೊಡ್ತಾ ಇದ್ದಂಥದ್ದು. ಸೊ ಆರ್ಕಿಟೆಕ್ಟ್ ಬೇಸಿಕಲಿ. ಸೊ ವಿಶ್ವಕರ್ಮರು ಒಂದು ರಥವನ್ನ ನಿರ್ಮಿಸಿ ಕೊಡ್ತಾರಂತೆ. ಸೊ ಇದು ಶಿವನ ರಥ ಅಂತ ಹೇಳಿ ದುರ್ಯೋಧನ ವರ್ಣನೆ ಮಾಡ್ತಾ ಇದ್ದಾನೆ. ಆ ರಥದ ವರ್ಣನೆ ಹೇಗಿತ್ತು, ರಥ ಹೇಗೆ ಕಾಣಿಸ್ತಿತ್ತು ಅನ್ನೋದಕ್ಕೂ ಕೂಡ ದುರ್ಯೋಧನ ಒಂದಷ್ಟು ಮಾತನ್ನ ಹೇಳ್ತಿದ್ದಾನೆ. ಆ ರಥಾಗ್ರಹಕ್ಕೆ ವೇದ 4 ವಾರುವಂಗಳ ಹೂಡಿದರು. 4 ವೇದಗಳೇ ಆ ರಥಗಳಿಗೆ ಕುದುರೆಗಳಂತೆ, ಆ ರೀತಿ ಇದ್ದುವಂತೆ. ನೊಗ ಆ ರಜನಿ ದಿನ ಮಾಸ ಉತ್ತರ ದಕ್ಷಿಣಾಯನವು. ಅದಕ್ಕೆ ನೊಗ ಕುದುರೆಗೆ ಕಟ್ತೀವಲ್ಲ, ರಥ ಮತ್ತು ಕುದುರೆಗೆ ಸೇರಿ ಕಟ್ಟುವಂತಹ ಕಂಬಗಳಿರ್ತಾವಲ್ಲ, ಅದು ದಿನ ಮಾಸ ಉತ್ತರಾಯಣ ದಕ್ಷಿಣಾಯಣ ಹಗಲು ರಾತ್ರಿಗಳೇ ಆಗಿದ್ವಂತೆ. ಸಾರಧೃತಿ ವೇದ ಪ್ರತತಿ ವಿಸ್ತಾರವಾದವು. ವೇದಧ್ಯಾನದಿಂದ ಬರುವಂತಹ ಧೈರ್ಯಗಳೆಲ್ಲವೂ ಕೂಡ ಅದಕ್ಕೆ ಕೀಲುಗಳಾದವು. ಕುಲಪಣಿಕರ ಹಯಬಂಧನದ ನೇಣುಗಳು. ಸ್ವತಃ ನಾಗರಹಾವುಗಳು ಶಿವನೇ ಓಡಿಸ್ತಾ ಇರೋದ್ರಿಂದ ಸ್ವತಃ ನಾಗರಹಾವುಗಳೇ ಕುದುರೆಗಳನ್ನ ಹಿಡಿದಿಡುವಂತಹ ಒಂದು ಹಗ್ಗಗಳಾದವಂತೆ. ಈ ರೀತಿಯಾಗಿತ್ತು ಆ ರಥದ ವರ್ಣನೆ. ಶಿವ ಓಡಿಸುವಂತಹ ರಥವನ್ನ ಹೀಗೆ ವರ್ಣನೆಯನ್ನು ಮಾಡ್ತಾನೆ. ಈ ಎಲ್ಲವನ್ನ ಹೇಳ್ತಿರುವಂತಹ ಉದ್ದೇಶ ಶಲ್ಯನನ್ನ ಹೇಗಾದ್ರೂ ಮಾಡಿ ಕರ್ಣನ ಸಾರಥಿಯನ್ನಾಗಿ ಮಾಡಿಸಲಿಕ್ಕೆ. ಅದಕ್ಕೋಸ್ಕರ 17ನೇ ಭಾಗವನ್ನು ಗಮನಿಸಿ. ಮಾವ ಕೇಳೈ ಬಳಿಕ ಹರಿದುದು ದೇವಕುಲ ಪರಮೇಷ್ಠಿಯಲ್ಲಿಗೆ ಭಾವವನ್ನು ಭಿನ್ನಯಿಸಿದರು ನಿಜ ರಾಜ ಕಾರ್ಯದ. ಮಾವ ಕೇಳು, ದೇವಾನುದೇವತೆಗಳು ಈಗ ಎಲ್ಲ ರಥಗಳೆಲ್ಲ ರೆಡಿಯಾಗಿವೆ, ಶಿವನು ಕೂಡ ರೆಡಿಯಾಗಿದ್ದಾನೆ ಯುದ್ಧಕ್ಕೆ ಅಂತ. ಆದ್ರೆ ಸಾರಥಿಗಳು ಯಾರು, ಈ ರಥವನ್ನು ಚಲಾಯಿಸುವಂಥದ್ದು ಯಾರು ಅಂತ ಎಲ್ಲ ಮಾತುಕತೆ ಮಾಡಬೇಕಾದ್ರೆ ಸ್ವತಃ ಬ್ರಹ್ಮನೇ ಸಾರಥಿಯಾಗಬೇಕು ಅಂತ ಹೇಳಿ ಬ್ರಹ್ಮನ ಬಳಿಗೆ ಹೋಗ್ತಾರೆ. ದೇವಕುಲ ಪರಮೇಷ್ಠಿಯಲ್ಲಿಗೆ ಭಾವವದು ಭಿನ್ನಯಿಸಿದರು ನಿಜ ರಾಜ ಕಾರ್ಯದ. ಶಿವನ ಸಾರಥಿಯಾಗಬೇಕು ಅಂತ ಹೇಳಿ ಬ್ರಹ್ಮನ ಬಳಿ ಬಂದು ದೇವಾನುದೇವತೆಗಳೆಲ್ಲ ಗೂಗರಿತಾರೆ, ಬೇಡಿಕೆ ಇಡ್ತಾರೆ. ಆ ರಾಜಕಾರ್ಯವನ್ನ ತಿಳಿಸಿ ಒಪ್ಪಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಹಾಗೆ ಆ ವಿಭುನವನ್ನು ಒಳಪಡಿಸಿದರು ದಿವಿಜಾವಳಿಗಳು. ಇಂದಿನಲ್ಲಿ ಕರ್ಣಗೆ ನೀವು ಸಾರಥಿಯಾದಡೆ ಅಭಿಮತ ಸಿದ್ಧಿ ತನಗೆಂದ. ಹೀಗೆ ದೇವಾನುದೇವತೆಗಳ ಉತ್ತಮ ಕಾರ್ಯಕ್ಕೋಸ್ಕರ, ರಾಜಕಾರ್ಯಕ್ಕೋಸ್ಕರ ಬ್ರಹ್ಮನನ್ನ ಒಲಿಸಿದ ಹಾಗೆ ಬ್ರಹ್ಮ ಹೇಗೆ ನಾನು ಸಾರಥಿಯಾಗಲಿಕ್ಕೆ ಒಪ್ಕೊಳ್ತೀನಿ ಅಂತ ಅವರಿಗೆ ಮಾತು ಕೊಡ್ತಾನೆ. ಅದರ ಮುಖಾಂತರವಾಗಿ ಒಂದು ಒಳ್ಳೆಯ ಕಾರ್ಯಕ್ಕೆ ಆತ ಸಿದ್ಧನಾಗ್ತಾನೆ. ಹಾಗೆ ಇವತ್ತು ಇಲ್ಲಿ ನಮ್ಮ ಏಳಿಗೆಗೆ, ಕೌರವರ ಗೆಲುವಿಗೆ, ಕೌರವರ ಪುಣ್ಯಕ್ಕೆ ನೀವು ಬ್ರಹ್ಮರ ಹಾಗೆ ನಮ್ಮ ಸಾರಥಿಯಾಗಬೇಕು, ನಮಗೆ ಗೆಲುವನ್ನ ದಕ್ಕಿಸಿಕೊಡಬೇಕು ಅಂತ ಹೇಳಿ ಹೀಗೆ ಲಿಂಕ್ ಮಾಡ್ತಾ ಹೋಗ್ತಾನೆ ದುರ್ಯೋಧನ. ಆಗ ಶಲ್ಯ ಇದು ಆ ಕಡೆ ಇರಲಿ, ಇದೊಂದ್ ಕಡೆ ಇರಲಿ, ಈ ಕತೆ ಹೇಳ್ತಿದ್ದಲ್ಲ ಶಿವ ಬ್ರಹ್ಮರ, ಅದು ಮುಂದೇನಾಯ್ತು ಹೇಳು ಅಂತ ಕೇಳ್ತಾರೆ. ಆಗ ದುರ್ಯೋಧನ ಹೀಗೆ ಶಿವ ಮತ್ತು ಬ್ರಹ್ಮರು ಸೇರಿ ಆ ತ್ರಿಪುರವನ್ನ ಧ್ವಂಸ ಮಾಡಬೇಕು ಅಂತ ಹೇಳಿ ಹೋದಾಗ 3 ಲೋಕಗಳು ಒಂದರ ಕ್ಷಣದಲ್ಲಿ ಒಂದು ನೇರವಾಗಿ ಬಂದು ನಿಲ್ಲುತ್ತೆ. ಶಿವ ತಮ್ಮ ಪಾಶುಪತಾಸ್ತ್ರವನ್ನ ಉಪಯೋಗಿಸಿ ಆ 3 ಕೋಟೆಗಳನ್ನ ಧ್ವಂಸ ಮಾಡ್ತಾರೆ. ಜೊತೆಗೆ ಆ 3 ರಾಕ್ಷಸರನ್ನ ತನ್ನ ಮುಕ್ಕಣ್ಣಿನಿಂದ ಸುಟ್ಟು ಭಸ್ಮ ಮಾಡಿ ಕೊಂದು ಹಾಕ್ತಾನೆ ಅನ್ನುವಂಥದ್ದು. ಇದರ ಮುಖಾಂತರವಾಗಿ 3 ಲೋಕಗಳು ಉಳ್ಕೊಳ್ತವೆ, ಆ ರಾಕ್ಷಸರ ಸಂಹಾರ ಆಗತ್ತೆ. ಇದು ಕಥೆ ಅನ್ನುವಂಥದ್ದು. ಸೊ 6ನೇ ಮತ್ತು 7ನೇ ಸಂಧಿಯಲ್ಲಿ ಶಲ್ಯ ಆ ಪ್ರಸಂಗವನ್ನ ಹೇಳು ಅನ್ನೋದಕ್ಕೋಸ್ಕರ ಒಂದು ರಿಫ್ರೆಶ್ ಮಾಡೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಪರೀಕ್ಷೆಯ ಸಲುವಾಗಿ ಇದು ಮುಖ್ಯ ಅಲ್ಲ, ಬಟ್ ಕಂಟಿನ್ಯೂಟಿಗೋಸ್ಕರ ನಾನು ಈ ಪ್ರಕರಣವನ್ನ ಹೇಳಿದ್ದೇನೆ. ಹಾಗೆ ಹೇಳ್ತಾ ಹೇಳ್ತಾ ಶಲ್ಯನಿಗೆ ಮಧ್ಯ ಮಧ್ಯೆ ನೆನಪಿಸ್ತಾ ಇದ್ದಾನೆ. ಹೇಗೆ ಬ್ರಹ್ಮ ದೇವಾನುದೇವತೆಗಳಿಗೆ ಅನುಗ್ರಹವನ್ನ ಮಾಡಿ ಪುಣ್ಯ ತಂದು ಕೊಟ್ಟನೋ, ಹಾಗೆ ನೀವು ಕೌರವರಿಗೆ ಪುಣ್ಯ ತಂದು ಕೊಡಿ, ನೀವು ಅದೇ ರೀತಿ ಸಾರಥಿಯಾಗಿ ಅಂತ ನೆನಪಿಸೋಕೆ ಈ ಕೆಲಸವನ್ನ ಮಾಡ್ತಿರುವಂತದ್ದು. ಈ ನಡುವೆ ನಾವು ಮತ್ತೊಂದು ಅಂಶವನ್ನು ಗಮನಿಸಬೇಕಾಗಿರುವಂತದ್ದು, ಕುಮಾರವ್ಯಾಸ ವೈಷ್ಣವ ಪಂಥದಕ್ಕೆ ಸೇರಿದಂಥವನು. ಆದ್ರೆ ಶಿವನನ್ನು ಎಲ್ಲೂ ಕೂಡ ಕಡಿಮೆಯಾಗಿ ತೋರಿಸಲ್ಲ. ಅದೇ ಭಕ್ತಿ ಭಾವರಸಗಳಲ್ಲಿ ಮುಕ್ತವಾಗಿ ಶಿವನನ್ನು ಕೂಡ ಹಾಡುವಂಥದ್ದು ಇಲ್ಲಿ ಗಮನಾರ್ಹವಾದಂತಹ ಒಂದು ವಿಚಾರ. ಅಲ್ಲಿಗೆ 7ನೇ ಸಂಧಿ ಕೂಡ ಮುಗಿಯುತ್ತೆ. ಕಾಮಕೋಳಾಹಳನು ದಕ್ಷಿಣ ಹೋಮದಳವುಳುಕಾರ ಹರನಿಸ್ಸೀಮದಲ್ಲಿ ಪುರಮೂಲು ಗೆಲಿದನು ಸಲಿಹಿದನು ಸುರರ. ತ್ರಿಪುರಾಂತಕ ಅಂತ ಕರೆಸ್ಕೊಳ್ತಾನೆ. ಯಾಕಂದ್ರೆ ತ್ರಿಪುರ ದಹನವನ್ನ ಮಾಡ್ತಾನೆ ಮತ್ತು ದೇವಾನುದೇವತೆಗಳನ್ನ ಸಲಹುತ್ತಾನೆ. ಸುಖವಾಗಿರಿ ಅಂತ ಹೇಳಿ ಆಶೀರ್ವಾದವನ್ನ ಮಾಡುವಂಥದ್ದು ಶಿವ. ಅದಕ್ಕೆ ನೇರವಾದಂತಹ ಕಾರಣ ಯಾರು? ಬ್ರಹ್ಮ ಸಾರಥಿ ಅನ್ನೋದು ಒಟ್ಟು ಇದರ ಜಿಷ್ಟು. ಇಷ್ಟನ್ನ ಹೇಳಿ ದುರ್ಯೋಧನ 8ನೇ ಸಂಧಿಯಲ್ಲಿ ಗಮನಿಸಬಹುದು. ಮತ್ತೆ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿರುವಂಥದ್ದು. ಈಗಲೂ ಕೂಡ ಕಾಲನ್ನ ಇಟ್ಕೊಂಡು ಹಾಗೆ ಕೂತಿದ್ದಾನೆ. ಶಲ್ಯನ ಕಾಲಿನ ಹಿಡ್ಕೊಂಡೇ ಕೂತಿದ್ದಾನೆ ಕೆಳಗೆ. ಮೊದಲನೇ ಪದ್ಯವನ್ನ ನೋಡಿ. ಹರಣ ಬೀಳುಕೊಂಡ್ ಅಖಿಳ ದಿವಿಜರ ಹರಿದುದೀ ಪರಿ ಕಮಲಭವನ್ ಈಶ್ವರನ ಸಾರಥಿಯಾಗಿ ಸಾರಿದುದು ಅಮರಭ್ಯುದಯ. ಅಂದ್ರೆ ಕಮಲಭವ ಅಂದ್ರೆ ಬ್ರಹ್ಮನನ್ನ ಸಾರಥಿಯನ್ನಾಗಿ ಮಾಡಿಕೊಂಡು ಈಶ್ವರನು ಸಾರಿದನು ಅಮರಭ್ಯುದಯ. ಆ ದೇವನ ದೇವತೆಗಳಿಗೆ ಒಳಿತನ ಮಾಡ್ತಾನೆ. ಹಾಗೆ ಹರಿಯ ಸಾರಥಿತನದಿ ಜಯಮಂಕುರಿಸಿತು ಅವರಿಗೆ. ಹಾಗೆ ಬ್ರಹ್ಮನ ಪಾತ್ರವನ್ನ ಇಲ್ಲಿ ಪಾಂಡವರನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದು ಯಾರು? ಸ್ವತಃ ಶ್ರೀಕೃಷ್ಣ ಹರಿ ಸಾರಥಿಯಾಗಿದ್ದಾನೆ ಅವರ ಪಾಳ್ಯಕ್ಕೆ, ಪಾಂಡವರ ಪಾಳ್ಯಕ್ಕೆ. ಬ್ರಹ್ಮನ ಆ ಒಂದು ಕೊಡುಗೆಯನ್ನು ಮಾಡ್ತಿರುವಂತದ್ದು ಇಲ್ಲಿ ವಿಷ್ಣು. ನಿಮ್ಮ ಕೃಪೆಯಲ್ಲಿ ಕುರುಬಲಕ್ಕೆ ಗೆಲುವಾದೊಳ್ಳಿತು ಮಾವ ಕೇಳೆಂದ. ಅದೇ ರೀತಿಯಲ್ಲಿ ನಿಮ್ಮ ಕೃಪೆಯಿಂದ ನಮಗೆ ಒಳಿತಾಗುತ್ತೆ, ಕೌರವರ ಪಾಳ್ಯಕ್ಕೆ ಒಳಿತಾಗುತ್ತೆ. ದಯವಿಟ್ಟು ನನ್ನ ಈ ಭಿನ್ನಹವನ್ನ ಕೇಳಿ, ನನ್ನ ಈ ರಿಕ್ವೆಸ್ಟ್ ಅನ್ನ ದಯವಿಟ್ಟು ಅನುಗ್ರಹಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾನೆ. ಜೊತೆಗೆ ಹಿಂದೆ ಇದುವರೆಗೂ ಜರ್ದಿದ್ನಲ್ಲ ಶಲ್ಯ, ನೀನು ಹೀಗೆ ನೀನು ಹಾಗೆ, ಕರ್ಣ ಹೇಗೆ ಹೀನ ಕುಲದವನು ಸೂತಪುತ್ರ ಅವನು ಅಂತೆಲ್ಲ ಹೇಳಿರ್ತಾನಲ್ಲ, ಅದಕ್ಕೊಂದಷ್ಟು ಡಿಫೆಂಡ್ ಮಾಡಬೇಕು, ಕೌಂಟರ್ ಆರ್ಗ್ಯುಮೆಂಟ್ ಅನ್ನ ಕೊಡಬೇಕಾಗುತ್ತೆ. ಯಾಕಂದ್ರೆ ಒಂದು ಹಂತಕ್ಕೆ ಮಾತ್ರ ಅವನು ಕನ್ವಿನ್ಸ್ ಆಗಿರುವಂತದ್ದು ಶಲ್ಯ, ಈಗ ಸಂಪೂರ್ಣವಾಗಿ ಕನ್ವಿನ್ಸ್ ಆಗಬೇಕಾಗುತ್ತೆ. ಸೊ ಆ ಒಂದು ಅಂಶವನ್ನ ಇಲ್ಲಿ 2ನೇ ಪದ್ಯದಲ್ಲಿ ಹೇಳ್ತಾನೆ ದುರ್ಯೋಧನ. ಹರನು ಬಿಲ್ವಿದ್ಯವನ್ನು ಕೊಡುತ್ತವೆ ಪರಶುರಾಮಂಗೆಂದನು ಅಧಮರಿಗೆ ಒರೆಯದಿರು ಸತ್ಪಾತ್ರ ಕರಿದನ್ ಆಧರಿಸಿ ಕಲಿಸೆಂದ. ಸ್ವತಃ ಶಿವನಿಂದ ವಿದ್ಯೆಯನ್ನು ಕಲಿತಂಥದ್ದು ಪರಶುರಾಮರು. ಪರಶುರಾಮರಿಗೆ ಶಿವ ಒಂದು ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿರ್ತಾನೆ. ಅದೇನಂದ್ರೆ ಇದನ್ನ ಅಧಮರಿಗೆ ಕಲಿಸಬೇಡ, ಈ ವಿದ್ಯೆಯನ್ನ ಅಧಮರಿಗೆ ಕಲಿಸಬೇಡ, ಒಳ್ಳೆಯವರಿಗೆ ಮಾತ್ರ
ಕಲಿಸು, ಧರ್ಮಶ್ರದ್ಧೆಯಿಂದ ಬಂದವರಿಗೆ ಮಾತ್ರ ಕಲಿಸು ಅಂತ ಹೇಳಿ ಒಂದು ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿರ್ತಾರೆ. ಸುರರ ಮೆಚ್ಚದ ರಾಮನೀತನನ್ನು ಕರೆದು ಗರುಡಿಯ ಹೊಗೆಸಿದನು. ಇಂತಹ ಪರಶುರಾಮರ ಬಳಿ ದೇವಾನುದೇವತೆಗಳೇ ಬರ್ತಾರೆ ವಿದ್ಯೆ ಕಲಿಯಲಿಕ್ಕೆ, ಆದ್ರೆ ಪರಶುರಾಮರು ಒಪ್ಕೊಳ್ಳಲ್ಲ, ಯಾರನ್ನು ಸ್ವೀಕರಿಸಲ್ಲ. ಅಂಥದ್ರಲ್ಲಿ ತನ್ನ ಗರಡಿಯಲ್ಲಿ ಕರ್ಣನನ್ನ ಸ್ವೀಕರಿಸಿ ಬಿಲ್ವಿದ್ಯೆಯನ್ನ ಹೇಳ್ಕೊಡ್ತಾರೆ. ಸ್ವತಃ ಪರಶುರಾಮರಿಂದಲೇ ಬಿಲ್ವಿದ್ಯೆಯನ್ನ ಕಲ್ತಂಥದ್ದು ಕರ್ಣ. ಅಂದ್ರೆ ಇವನನ್ನ ಅಧಮ ಅಂತ ಕರೀಲಿಕ್ಕೆ ಸಾಧ್ಯವ? ಒಂದ್ಸಲ ಯೋಚನೆ ಮಾಡಿ ಶಿವನ ಅನುಗ್ರಹದಿಂದ ಪರಶುರಾಮನಿಗೆ ಬಂದು ಪರಶುರಾಮನ ಅನುಗ್ರಹದಿಂದ ಕರ್ಣನಿಗೆ ಈ ಬಿಲ್ವಿದ್ಯೆ ಅನ್ನುವಂಥದ್ದು ಬಂದಿದೆ. ಅಂದ್ರೆ ಇವನು ಅಧಮನ, ನೀವು ಹೇಳೋ ಹಾಗೆ ಇವನು ನೀಚನ, ಒಂದ್ಸಲ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾನೆ. ಹಾಗೆ ಮುಂದೆ ಮತ್ತೊಂದು ಸೊಗಸಾಗಿ ಒಂದು ಅನಾಲಜಿಯನ್ನ ಕೊಡ್ತಾನೆ. ಸೂತಕುಲ ಸಂಭವನೆ ಭುವನಖ್ಯಾತ ಕರ್ಣನು. ಭೂಮಿಯಲ್ಲಿ ಇಷ್ಟೊಂದು ಹೆಸರು ಪಡೆದಿರ್ತಾನಲ್ಲ ಈ ಕರ್ಣ, ಸೂತಕುಲದವನು ಅಂತ ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾರಾ? ನಿಮ್ಗೆ ಆಧಾರ ಏನಿದೆ? ಏನಾದ್ರೂ ನಿಮಗೆ ಆಧಾರ ಇದೆಯಾ ಅವನು ಸೂತಕುಲದವನು ಅಂತ ಹೇಳಕ್ಕೆ? ಸಾಕಿತಾತನು ಸೂತನಾದಡೆ. ಕರ್ಣನನ್ನ ನೀರಿನಿಂದ ಎತ್ಕೊಂಡು ಬಂದು ಸಾಕಿಸಲಿದಂತದ್ದು ಬೆಸ್ತರು, ಅವರು ಸೂತರಾಗಿರಬಹುದೇನೋ. ಅವರನ್ನ ನಾವು ಸೂತರ ಅಂತ ನೀವು ಕರೆಯುವಂತಹ ಎಲ್ಲ ಅಧಿಕಾರ ಇದೆ. ಆದ್ರೆ ಕರ್ಣನ ಹಿನ್ನೆಲೆ ನಿಮ್ಗೆ ಏನಾದ್ರು ಗೊತ್ತಿಲ್ವಲ್ಲ? ಮಾವ ಕೇಳನ್ವಯಕ್ಕೆ ಹಳಿ ಉಂಟೆ, ಇದು ಸಂಭವ ಆಗುತ್ತಾ? ಎಲ್ಲಾದ್ರೂ ಸಾಧ್ಯ ಇದೆಯಾ? ಒಂದ್ಸಲ ಯೋಚನೆ ಮಾಡಿ. ಸ್ವಾತಿಯುದಕದೊಳ್ ಆದ ಮೌಕ್ತಿಕ ವ್ರಾತ ಕೈಯನೆ ಚಿಪ್ಪು ನಿಮಗಿನ್ನೇತಕಿ ಸಂದೇಹ ರವಿಸುತ ಸೂತನೆಲ್ಲೆಂದ. ಹೇಗೆ ಸ್ವಾತಿ ಮಳೆಯಿಂದ ಸಮುದ್ರದಾಳಕ್ಕೆ ಹೋಗಿ ಆ ಹನಿಗಳು ಮುತ್ತಾಗ್ತವೆಯೋ, ಅಂದ್ರೆ ವರ್ಣನ ರೀತಿಯಲ್ಲಿ ಹೇಳಿರುವಂತದ್ದು, ಬಯೋಲಾಜಿಕಲಿ ಇಟ್ಸ್ ಸಮಥಿಂಗ್ ಡಿಫರೆಂಟ್, ಬಟ್ ವರ್ಣನ ರೀತಿಯಲ್ಲಿ ಒಂದು ಸ್ವಾತಿ ಮಳೆ ಹನಿಯು ಸಮುದ್ರದ ಆಳಕ್ಕೆ ಹೋಗಿ ಮುತ್ತುಗಳಾಗ್ತವೆ. ಆ ಮುತ್ತಿನ ರಕ್ಷಣೆ ನೀಡೋದೇನು? ಚಿಪ್ಪುಗಳು. ನಮಗೆ ಆ ಚಿಪ್ಪುಗಳು ಬೆಲೆಗೆ ಬರಲ್ಲ, ಆದ್ರೆ ಒಳಗಿರುವಂತಹ ಮುತ್ತು ಬೆಲೆ ಉಳ್ಳದ್ದು. ಹಾಗೆ ಕರ್ಣ ಮತ್ತು ಅವನ ತಂದೆಯ ಸಂಬಂಧ. ನೀವು ತಂದೆಯನ್ನ ಬೆಲೆ ಇಲ್ಲ ಅಂತ ಹೇಳಿ ಕರೆದ್ರೆ ನಾವೆಲ್ಲರೂ ಒಪ್ಕೊಳ್ಳಬಹುದೇನೋ, ಆದ್ರೆ ಅದರ ಒಳಗಡೆ ಇರುವಂತಹ ಮುತ್ತು ಕರ್ಣ, ಅವನೂ ಕೂಡ ಅದೇ ಬೆಲೆ ಇಲ್ಲದವನು ಅಂತ ಹೇಗೆ ಹೇಳ್ತೀರಾ? ಅವನ ಹಿನ್ನೆಲೆ ಯಾರಿಗಾದ್ರೂ ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ರವಿಸುತ ಅವನು, ಸೂರ್ಯನ ಪುತ್ರ ಅವನು, ಅವನನ್ನ ಸಂದೇಹ ಮಾಡಲಿಕ್ಕಾಗತ್ತಾ ಅನ್ನುವಂತಹ ಒಂದು ದೃಷ್ಟಾಂತವನ್ನು ಕೊಡ್ತಾನೆ. ಸಾಮಾಜಿಕವಾಗಿ ನೋಡಿದ್ರೆ ಅದು ಕೂಡ ತಪ್ಪೆ. ದುರ್ಯೋಧನ ಹೇಳ್ತಿರುವಂತಹ ಈ ಒಂದು ದೃಷ್ಟಾಂತ ಕೂಡ ತಪ್ಪೆ. ಆದರೆ ಕಾವ್ಯಾತ್ಮಕವಾಗಿ ಕುಮಾರವ್ಯಾಸ ರಚಿಸಿರುವಂತಹ ಆ ಒಂದು ಹಿನ್ನೆಲೆಯಲ್ಲಿ ಅಷ್ಟನ್ನ ಮಾತ್ರ ನಾವು ಪರಿಗಣಿಸಿ ನೋಡ್ತಾ ಹೋಗ್ತೀವಿ. ಇವನು ಕೊಡ್ತಾರಂತಹ ಎಕ್ಸಾಂಪಲ್ ನೋಡಿದ್ರೆ ಸಾಮಾಜಿಕವಾಗಿ ಒಬ್ಬ ಬೆಸ್ತನು ಕೂಡ ಕೆಳವರ್ಗದವನು, ಅವನನ್ನ ಬಿಟ್ಬಿಡಿ, ಕರ್ಣನ ಮಾತ್ರ ಲೆಕ್ಕ ತಗೊಳ್ಳಿ ಅಂತ ಹೇಳಿದ್ರೆ ಅದೊಂದು ಒಳ್ಳೆ ಡಿಫೆನ್ಸ್ ಅಂತ ಅನ್ನಿಸ್ತಿಲ್ಲ ಅಂತ ಅನ್ನಿಸಬಹುದು. ಕಾವ್ಯಾತ್ಮಕವಾಗಿ ಮಾತ್ರ ನಾವಿಲ್ಲಿ ಪರಿಗಣಿಸ್ತಾ ಇರೋದ್ರಿಂದ ಈ ಒಂದು ವರ್ಣನೆಯನ್ನ ಹೇಗಿದೆಯೋ ಹಾಗೆ ಪರಿಗಣಿಸೋಣ ಅಷ್ಟೇ. ಆಗ ಶಲ್ಯ ರೆಸ್ಪಾಂಡ್ ಮಾಡ್ತಾನೆ. ಈ ದುರಾಗ್ರಹ ನಿನ್ನ ಚಿತ್ತದೊಳಾದುದೆ ತಪ್ಪೇನು? ಕೋಗಿಲೆ ಆಧರಿಸಿದಡೆ ಬೇವು ಮಾಬಹುದಾದಡೆ ಯಮಗೇನು? ನಿನ್ಗೆ ಯಾಕೆ ಈ ರೀತಿಯಾದಂತಹ ಮೊಂಡುತನ? ಯಾಕೆ ಅವನನ್ನ ಡಿಫೆಂಡ್ ಮಾಡ್ತಾ ಇದೀಯಾ? ಹೇಳು ದುರ್ಯೋಧನ, ಯಾಕೆ ಅಷ್ಟೊಂದು ಡಿಫೆಂಡ್ ಮಾಡ್ತಿದ್ಯಾ ಕರ್ಣನನ್ನ? ಇರಲಿ, ಬೇವಿನ ಕಡ್ಡಿಯನ್ನೇ ನಾವು ಮಾವು ಅಂತ ತಿಳ್ಕೊಂಡಿರಬಹುದೇನೋ, ಅದ್ರಲ್ಲಿ ತಪ್ಪೇನಿದೆ? ನೀನ್ ಹೇಳ್ತಿರೋ ಹಾಗೆ ಕರ್ಣನ ಉತ್ತಮ ಕುಲದವನೋ ಏನೋ ಅಂತ ನೀನೇನೋ ಡಿಫೆಂಡ್ ಮಾಡ್ತಾ ಇದೆಯಲ್ಲ, ಅದು ಇರಬಹುದೇನೋ, ನಮಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಕನ್ಸರ್ನ್ಡ್ ವಿತ್ ದಟ್. ನನಗೆ ಅದರ ಆಲೋಚನೆ ಅಲ್ಲ ಇರೋದು. ಕಾದಿ ಗೆಲುವುದು ಬಾರಿ ಗುರು ಭೀಷ್ಮಾದಿ ಬಟರ್ ಏನಾದರಿ ಆದುದಾಗಲಿ ನಾವು ಸಾರಥಿಯಾದವ್ ಏಳೆಂದ. ಈಗ ಶಲ್ಯ ಸ್ವಲ್ಪ ಮಟ್ಟಿಗೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ನಾನು ಅವನ್ನ ಹೀನಕುಲ ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಅನಿಸ್ತಾ ಇದೆ, ಯಾಕಂದ್ರೆ ಮೇಲ್ನೋಟದಲ್ಲಿ ಹಾಗೆ ಅನಿಸ್ತಾ ಇದೆ. ನೀನು ಬೇರೆ ಸತ್ಯವನ್ನ ತಿಳ್ಕೊಂಡಿದ್ದೇನೋ ನನಗೆ ಗೊತ್ತಿಲ್ಲ, ಅದು ಆ ಕಡೆಗೆ ಇರಲಿ, ಆ ಸತ್ಯ ಆ ಕಡೆ ಇರಲಿ. ಆದ್ರೆ ನಾನು ಇಲ್ಲಿ ಹೇಳ್ತಾ ಇರುವಂತದ್ದು, ನನ್ನ ಪಾಯಿಂಟ್ ಇರುವಂತದ್ದು, ಭೀಷ್ಮ ಮತ್ತು ದ್ರೋಣರೇ ಗೆಲ್ಲಲಾಗದಂತಹ ಈ ಯುದ್ಧದಲ್ಲಿ ಕರ್ಣನ ಮುಂದಾಳತನದಲ್ಲಿ ನಾವು ಗೆಲ್ಲಕ್ಕೆ ಸಾಧ್ಯವಾ? ಆಗಲ್ಲ ಅಲ್ವಾ? ಆ ಒಂದು ಡೌಟ್ ಇದೆ. ಇರ್ಲಿ ಬಿಡು, ನೀನು ಇಷ್ಟೊಂದೆಲ್ಲ ಫೋರ್ಸ್ ಮಾಡ್ತಾ ಇದೆಯಲ್ಲ, ನಾನು ಒಪ್ಕೊಳ್ತೀನಿ, ಏಳು ನಾವು ಸಾರಥಿಯಾದವು, ಕಾಲಕ್ಕೆ ಬಿದ್ದಿದ್ದನ್ನ ಸಮಾಧಾನ ಮಾಡಿ ಏಳು ಅಂತ ಹೇಳಿ ಶಲ್ಯ ಮೇಲಕ್ಕೆ ನಿಲ್ಲಿಸ್ತಾ ಇದ್ದಾನೆ. ಆಗ 5ನೇ ಪದ್ಯವನ್ನು ಗಮನಿಸಿ. ಶಲ್ಯ ಹೇಳುವಂಥದ್ದು, ನಿಮ್ಮ ವಿಜಯಶ್ರೀಯ ಕಡೆಗಣ್ ಎಮ್ಮ ಮುಖದಲ್ಲಿ ಮುರಿದುದಾದಡೆ ನಮ್ಮ ಕೊರತೆಯದ ಏತಕ್ಕೆ ಕರಸೈ ಸೂತನಂದನನ. ಆಯ್ತು ಅಂತ ಹೇಳಿ ಸಮಾಧಾನ ಮಾಡಿ ನಿಲ್ಲಿಸಿ, ಕೇಳು ದುರ್ಯೋಧನ, ನಿನ್ನ ವಿಜಯಲಕ್ಷ್ಮಿ ಕುಡಿ ನೋಟ ಏನಿದೆ ಅದು ನನ್ನ ಮುಖದತ್ತ ಸ್ವಲ್ಪ ಮಟ್ಟಿಗೆ ಬೀರೋದಾದ್ರೆ, ಅಂದ್ರೆ ಕೌರವರ ಗೆಲುವಿನ ಕಡೆಗೆ ಸ್ವಲ್ಪ ಮಟ್ಟಿಗೆ ಆಕಿ ತಿರುಗಿ ನೋಡ್ತಾಳೆ ಅಂತ ಹೇಳಿದ್ರೆ, ನಮ್ಮ ಕೊರತೆಯ ಏತಕ್ಕೆ, ನನ್ನ ಮಾನಕ್ಕೆ ಸ್ವಲ್ಪ ಮಟ್ಟಿಗೆ ಕುಂದಾದ್ರೂ ಪರವಾಗಿಲ್ಲ, ನಿನಗೆ ಗೆಲುವು ತಾನೇ ಬೇಕಾಗಿರುವಂತದ್ದು, ಗೆಲುವು ಬೇಕು, ಅದರಿಂದ ನನ್ನ ಸಹಾಯ ಬೇಕು ಅಂತ ಕೇಳ್ತಿದ್ಯಲ್ವಾ? ವಿಜಯಲಕ್ಷ್ಮಿ ನಿನಗೆ ಒಲಿತಾಳೆ ಅನ್ನುವಂತಹ ಒಂದು ಹಂಬಲದಿಂದ ಮಾಡ್ತಿದ್ಯಲ್ವಾ? ಈ ನಡುವೆ ನನ್ನ ಮಾನಕ್ಕೆ ಹಾನಿಯಾದ್ರೂ ಪರವಾಗಿಲ್ಲ, ನೀನ್ ಹೇಳಿದಂತೆ ನಾನು ನಡ್ಕೊಂಡು ಹೋಗ್ತೀನಿ. ಆಯ್ತು, ಕರಿ, ಆ ಕರ್ಣನನ್ನ ಕರಿ, ಸೂತನಂದನನ್ನ ಕರಿ. ಅಗೇನ್ ಇಲ್ಲೂ ಕೂಡ ಅದೇ ಕಂಡೀಷನ್ ಬರುತ್ತೆ. ಪಂಪನ ಮಾದರಿಯಲ್ಲಿ ಇಲ್ಲೂ ಕೂಡ ಕಂಡೀಷನ್ ಬರುತ್ತೆ ಶಲ್ಯನಿಂದ. ನಮ್ಮ ಹೇಳಿಕೆಯನ್ನು ಯಾವುದಾದನ್ ಈ ತಮ್ಮ ಮೀರಿದು ನಡೆದುದಾದಡೆ ನಮ್ಮ ವಾಘೆಯ ಬೀಳು ಕೊಡುವೆವು ರಾಯ ಕೇಳೆಂದ. ಕರ್ಣ ಏನಾದ್ರೂ ನನ್ನ ಮಾತನ್ನ ಕೇಳಲಿಲ್ಲ ಅಂತ ಹೇಳಿದ್ರೆ ನಾನು ರಥವನ್ನ ಬಿಟ್ಟು ಹೊರಟು ಬಿಡ್ತೀನಿ, ಯುದ್ಧದಿಂದ ಹಿಂದೆ ಸರಿತೀನಿ, ಈ ಕಂಡೀಷನ್ಗೆ ಅವನು ಒಪ್ಕೊಳ್ಬೇಕು ಅಂತ ಹೇಳಿ. ಆದ್ರೆ ಪಂಪ ಹೇಳಬೇಕಾದ್ರೆ ಹೇಗೆ ಕೃಷ್ಣನ ಮಾತನ್ನ ಅರ್ಜುನ ಕೇಳ್ತಾನೆ, ಹಾಗೆ ನನ್ನ ಮಾತನ್ನ ಕರ್ಣ ಕೇಳಬೇಕು ಅಂತ ಹೇಳಿ ಹೇಳಿಸ್ತಾನೆ. ಅಂದ್ರೆ ಅಲ್ಲಿಗೆ ಕೃಷ್ಣನ ಸಮ ಅಂತ ಹೇಳಿ ಪಂಪ ಹೇಳಿಸ್ಕೊಂಡ್ಬಿಡ್ತಾನೆ ಶಲ್ಯನ ಮುಖಾಂತರವಾಗಿ. ಇಲ್ಲಿ ಆ ಒಂದು ಘಟನೆ ಆಗಲ್ಲ, ಇಲ್ಲಿ ಸುಮ್ಮನೆ ಹೇಳ್ತಾನಷ್ಟೇ, ನಾನು ಹೇಳಿರುವಂತ ಮಾತನ್ನ ಕೇಳಿಲ್ಲ ಅಂದ್ರೆ ನಾನು ಯುದ್ಧವನ್ನು ಬಿಟ್ಟು ಹೊರಟೋಗ್ತೀನಿ, ಇದನ್ನ ಕರ್ಣನಿಗೆ ಹೇಳಿ ಒಪ್ಪಿಸು ಅಂತ ಹೇಳಿ ಆ ಕಂಡೀಷನ್ ಅನ್ನ ಕೊಡ್ತಾನೆ. ಸೊ ಹೀಗೆ ಸಂಧಾನ ಆಗುತ್ತೆ. ಒಬ್ಬರಿಗೆ ಒಬ್ಬರು ಇದ್ದಂತಹ ಮನಸ್ತಾಪಗಳನ್ನ ಹೇಗೆ ಒಂದು ರೀತಿಯಲ್ಲಿ ಕಡಿಮೆ ಮಾಡಿದ ಹಾಗೆ ಅನ್ಸುತ್ತೆ ಮೇಲ್ನೋಟಕ್ಕಷ್ಟೇ. ಅದು ಎಲ್ಲರೂ ಈಗ ಯುದ್ಧಕ್ಕೆ ಸಿದ್ಧರಾಗುವಂತಹ ಒಂದು ವರ್ಣನೆಗಳನ್ನ ಕೊಡ್ತಾ ಹೋಗ್ತಾನೆ ಕುಮಾರವ್ಯಾಸ. ಅದರಲ್ಲಿ ಈ 8ನೇ ಭಾಗ ಒಂದು ರೀತಿ ಸೊಗಸಾಗಿ ಕಾಣುತ್ತೆ, ಯಾಕಂದ್ರೆ ಅದು ಅಂದಿನ ತತ್ಕಾಲೀನವಾದಂತಹ ಸಂದರ್ಭಗಳಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ನಡವಳಿಕೆಗಳನ್ನ ಒಂದಷ್ಟು ಕಾವ್ಯದಲ್ಲಿ ಅಳವಡಿಸಿಕೊಂಡಿರೋದನ್ನ ನಾವು ಗಮನಿಸಬಹುದು. ಜನಪದ ನಂಬಿಕೆಗಳು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಅದನ್ನ ಓದ್ತೇನೆ ನೋಡಿ. ಕುರಿಯ ಹಣಿದದ ಕೋಳಿ ಕೋಣನ ಮುರಿದಲೆಯ ಮೀಸಲಿನ ರಕುತದ
ದುರುದುರಿಪ ದಂಡೆಯಲ್ಲಿ ಕಲಸಿದ ಕೂಳ ಮುದ್ದೆಗಳ ಬಲಿಗಳನ್ನು ಕೊಡುವಂತಹದ್ದು. ಕಡಿದ ಕುರಿಗಳು, ತಲೆಮುರಿದಂತಹ ಕೋಳಿ, ಕೋಣದ ರಕ್ತದಿಂದ ಬಲಿಗೆಂದು ಇದು ಶಸ್ತ್ರಾಸ್ತ್ರಗಳ ವರ್ಣನೆಯನ್ನು ಕೊಡ್ತಾ ಆಗುವಂತಹ ಪ್ರಕ್ರಿಯೆ ಇದು. ಕಡಿದಂತಹ ಕೋಳಿಗಳು, ಕುರಿಗಳು, ಕೋಣದ ರಕ್ತದಿಂದ ತುಂಬಿರುವಂತಹ ಒಂದು ಶಸ್ತ್ರಾಸ್ತ್ರದ ಒಂದು ತುಣುಕನ್ನು ತೋರಿಸ್ತಾ ಇರುವಂಥದ್ದು. ಕಲಸಿದ ಕೂಳ ಮುದ್ದೆಗಳು, ಮಾಂಸದ ಮುದ್ದೆಗಳು ಬಿದ್ದಿರುವ ರೀತಿನಲ್ಲಿ ಹೊರಗೆ ಬಡಿಸಿದ ಭೂತ ಬಲಿ ಬೊಬ್ಬರಿತದೊಡನ್ ಉಬ್ಬೇಳುವ ಲಗ್ಗೆಯ ಹರೆಗಳು ಅಬ್ಬರವಾಯಿತು ಕರ್ಣನ ಶಸ್ತ್ರಪೂಜೆಯಲ್ಲಿ. ಬಲಿಯನ್ನ ಕೊಡುವಂತಹ ಪ್ರಕ್ರಿಯೆ, ಭೂತ ಬಲಿ, ಇವೆಲ್ಲವೂ ಕೂಡ ಒಂದು ನಡೆದಂತಹ ಒಂದು ಜನಪದ ನಂಬಿಕೆಯನ್ನ ಇಲ್ಲಿ ಕಾವ್ಯದಲ್ಲಿ ಅಳವಡಿಸಿಕೊಳ್ತಾ ಇರುವಂತದ್ದು. ಇದು ಕೂಡ ಕುಮಾರವ್ಯಾಸನ ಒಂದು ಪ್ರತಿಭೆ. ನೇರವಾಗಿ ಇದು ಪರೀಕ್ಷೆಗೆ ಅಲ್ಲದೆ ಹೋದರೂ ಕೂಡ ಇಂತಹ ಕೆಲವೊಂದಿಷ್ಟು ಪದ್ಯಗಳು ನಮಗೆ ಕಣ್ತಪ್ಪಿನಿಂದ ಬಿಟ್ಟು ಹೋಗುವಂತಹ ಸಾಧ್ಯತೆಗಳಿರ್ತವೆ. ಹಾಗಾಗಿ ನಾನು ಹೈಲೈಟ್ ಮಾಡಿದ್ದೇನೆ. ಇವೆಲ್ಲವೂ ಕೂಡ ಅಂದಿನ ಪ್ರಾದೇಶಿಕ, ಸಾಂಸ್ಕೃತಿಕ, ಸಾಮಾಜಿಕ ನೆಲೆಗಟ್ಟನ್ನ ನಮಗೆ ಒಮ್ಮೆ ನೆನಪು ಮಾಡಿ ತೋರಿಸುವಂಥದ್ದು. ಆ ಪ್ರಿಪರೇಷನ್ ಅನ್ನು ಕೂಡ ಇಲ್ಲಿ ಸ್ವಲ್ಪ ಮಟ್ಟಿಗೆ ಸೊಗಸಾಗಿ ಕೂಡ ಹೇಳ್ತಾನೆ ಕುಮಾರವ್ಯಾಸ. ಪಂಪನಲ್ಲೂ ಕೂಡ ಈ ಯುದ್ಧದ ಪ್ರಿಪರೇಷನ್ ಅನ್ನ ಬಹಳ ಸಿಸ್ಟಮೆಟಿಕ್ ಆಗಿ ತೋರಿಸ್ತಾ ಹೋಗ್ತಾನೆ. ಯಾವೆಲ್ಲ ಅರೇಂಜ್ಮೆಂಟ್ಗಳಾಯ್ತು, ಏನೇನಾಯ್ತು ಅನ್ನುವಂಥದ್ದು. ಅಂತಹ ಒಂದು ಪ್ರಯತ್ನ ಕುಮಾರವ್ಯಾಸನಲ್ಲೂ ಕೂಡ ಈ ಒಂದು ಭಾಗದಲ್ಲಿ ಆಗುತ್ತೆ. ಅದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಇಟ್ಟಿದ್ದೇನೆ. 12ನೇ ಭಾಗ. ಕೀಲತೆಗೆ ಅಚ್ಚುಗಳ ಹೆರೆ ಬಲುಗಾಳಿಗಳ ಜೋಡಿಸು, ಪತಾಕ ಜಾಲವನೋ ನಿಲ್ಲಿಸು, ಈಸ ಬಲಿ ಬಲುಮಿಣಿಯ ಬಿಗಿಯನುತ ಮೇಲೆ ಮೇಲಬ್ಬರದ ಘೋಳ ಘೋಳಿ ಗಲ್ಲಿಸೆ ದೆಸೆಯಲ್ ಅತಿರಥ ಜಾಲ ಕವಿದುದು ಕದನ ಕೌತೂಹಲರ ಕೇರಿಯಲಿ. ಯುದ್ಧಕ್ಕೆ ಪ್ರಿಪರೇಷನ್ ನಡೀತಾ ಇರುವಂಥದ್ದು. ಕೀಲುಗಳನ್ನ ತೆಗೆಯುವಂಥದ್ದು, ಅಚ್ಚುಗಳಿಗೆ ಎಣ್ಣೆ ಹಾಕುವಂಥದ್ದು, ಗಾಲಿಗಳನ್ನ ಜೋಡಿಸುವಂಥದ್ದು, ಧ್ವಜಗಳನ್ನ ನಿಲ್ಲಿಸುವಂಥದ್ದು, ಕಟ್ಟಿ ನಿಲ್ಲಿಸುವಂಥದ್ದು. ಎತ್ತರದ ಧ್ವನಿಯಲ್ಲಿ ಎಲ್ಲೆಡೆಯೂ ಕೂಡ ಗದ್ದಲಾಗ್ತಿದೆ. ಹೇ ಎತ್ತಿ ನಡೀರಿ, ಹಾ ಹೂ ಅಂತೆಲ್ಲ ಕೇಳಿಸ್ತಾ ಇರ್ತಲ್ಲ, ಆ ರೀತಿಯಾಗಿ ಗದ್ದಲಾಗ್ತಾ ಇದೆ. ಅತಿರಥರು ಯುದ್ಧಕ್ಕೆ ಕುತೂಹಲಕಾರಿಯಾಗಿ ಎಲ್ಲ ಸೇರ್ತಾರೆ. ದೇವಾನುದೇವತೆಗಳೆಲ್ಲ ಈಗ ಈ ಯುದ್ಧಕ್ಕೆ ಸಾಕ್ಷಿಯಾಗಬೇಕಲ್ಲ, ಹಾಗೆ ಎಲ್ಲರೂ ಬಂದು ಸೇರ್ತಾರೆ ಅನ್ನುವಂತಹ ಒಂದು ವರ್ಣನೆ ಇದು. ಸೊ ಈ ವರ್ಣನೆ ಕೂಡ ಇಲ್ಲಿ ಬಹಳ ಸೊಗಸಾಗಿ ಕುಮಾರವ್ಯಾಸ ಕಟ್ಟಿಕೊಡೋದನ್ನ ನಾವು ಗಮನಿಸಬಹುದು. ಅಲ್ಲಿ ಘ ಘ ಘ ಅನ್ನುವಂಥದ್ದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮೇಲೆ ಮೇಲಬ್ಬರದ ಘೋಳ ಘೋಳಿ ಗಲ್ಲಿಸೆ, ಎಷ್ಟು ಚೆನ್ನಾಗಿದೆ ನೋಡಿ. ಈ ರೀತಿಯಾದಂತಹ ಪದಪುಂಜಗಳನ್ನ ಅದು ಉಪಯೋಗಿಸುವಂಥದ್ದು ಒಂದು ರಿದಮ್ ಕೊಡುತ್ತೆ. ಹಾಡಲಿಕ್ಕೆ ಯೋಗ್ಯವಾಗುವಂಥದ್ದು ಈ ರಿದಮ್ ಅನ್ನುವಂಥದ್ದು, ತಾಳ ಅನ್ನುವಂಥದ್ದು. ಸೊ ಅದು ನಮಗೆ ಇಲ್ಲಿ ಕಾಣಿಸ್ತಾ ಹೋಗುವಂಥದ್ದನ್ನ ನಾವು ಗಮನಿಸಬಹುದು. ಹಾಗೆ ರಾತ್ರಿ ಇಡೀ ಯುದ್ಧದ ಈ ತಯಾರಿಯನ್ನ ಮಾಡ್ತಾ ಹೋಗ್ತಾರೆ. ಬೆಳಿಗ್ಗೆ ಆಗಬೇಕು, ಅದಕ್ಕೆ ಕೂಡ ಒಂದು ಒಳ್ಳೆಯ ವಿಶೇಷಣವನ್ನ ಕೊಡ್ತಾ ಹೋಗುವಂಥದ್ದು. ಸೂರ್ಯ ಬರುವಂಥದ್ದು ತನ್ನ ಮಗನ ಈ ಒಂದು ಪರಾಕ್ರಮವನ್ನ ನೋಡೋದಿಕ್ಕೆ. ಅರಸ ಕೇಳಭ್ಯುತಿತವಾದುದು ಸರಸ ಕೈರವ ರಾಜಿಕೋಮಲ ಸರಸಿರುಹ ವನವಾದುದಾಕ್ಷಣ ಸುರಭಿ ನಿರ್ಮುಕ್ತ ಕಿರಣ ತೋಮರ ದಕ್ಷಿಣೋರು ಸ್ಫುರಣ ತಿಮಿರ ಮೃಗೀ ಕದಂಬ ಕದರಣಿ ನೂಕಿದನ್ ಉದಯ ಶೈಲಕ್ಕೆ ಋತುನಮಯ ರಥವ. ಅಂದ್ರೆ ಸೂರ್ಯೋಧನವನ್ನ ವರ್ಣನೆ ಮಾಡ್ತಾ ಇರುವಂತದ್ದು. ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರುವಂತದ್ದು, ಕೇಳು ಅರಸ ಕೇಳಿಲಿ, ಯುದ್ಧದ ಸಂಗತಿನ ಹೇಳ್ತಾ, ನೈದಿಲೆಗಳೆಲ್ಲ ಈಗ ಮುಚ್ಚಿ ಹೋಗ್ತಾ ಇದಾವೆ, ತಾವರೆಗಳು ಅರಳ್ತಾ ಇದಾವೆ, ನಗುತ್ತಾ ಇರೋ ಹಾಗೆ ಸುಗಂಧವನ್ನ ಹೊರಸೂಸುವ ಹಾಗೆ ಅರಳ್ತಾ ಇವೆಯಂತೆ. ತನ್ನ ಕಿರಣಗಳನ್ನ ಬಾಣವನ್ನಾಗಿರಿಸಿಕೊಂಡು, ಸೂರ್ಯದೇವ ತನ್ನ ಕಿರಣಗಳನ್ನ ಬಾಣವನ್ನಾಗಿರಿಸಿಕೊಂಡು ಬಲಗೈನಲ್ಲಿ ಹಿಡ್ಕೊಂಡು ಕತ್ತಲೆಯ ಮೃಗಗಳನ್ನ ಬೇಟೆಯಾಡುವ ಹಾಗೆ ಸೂರ್ಯ ಉದಯಾಚಲಕ್ಕೆ ಬರುವಂತಹ ಒಂದು ದೃಶ್ಯ ಇದು. ಆ ಒಂದು ವರ್ಣನೆಯನ್ನ ಕೊಡ್ತಾ ಇರುವಂತದ್ದು. ಇಲ್ಲೂ ಕೂಡ ರೂಪಕವನ್ನ ನಾವು ಗಮನಿಸ್ತಾ ಹೋಗಬಹುದಾಗುತ್ತೆ. ಹೀಗೆ ಬೇರೆ 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 ಅಲಂಕಾರಗಳನ್ನ ಕೊಡ್ತಾ ಒಂದು ಪ್ರಕ್ರಿಯೆಯನ್ನ ಇಲ್ಲಿ ನಿರ್ಮಿಸ್ತಾ ಇದ್ದಾನೆ ಕವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಷ್ಟೇ. ಹಾಗೆ ಅದೇ ಸಂದರ್ಭದಲ್ಲಿ ಕರ್ಣನ ಬಗ್ಗೆ ಕೂಡ ಒಂದಷ್ಟು ವರ್ಣನೆ ಬರಬೇಕಾಗುತ್ತೆ. ಹೊಳೆ ಹೊಳೆದವ ಆಭರಣ ತಾರಾವಳಿಗಳಂತಿರೆ ಪೂರ್ಣ ಶಶಿ ಮಂಡಲದವಲು ತನುಕಾಂತಿ ತಿವಿದುದು ದಿಗುತಟವ ದಳಿತ ವಿಕ್ರಮ ಸುಪ್ರತಾಪೋಜ್ವಲಿತ ಸೂರ್ಯಪ್ರಭೆ ಜಗತ್ರಯದೊಳಗೆ ಝಳಪಿಸೆ ಕರ್ಣನ್ಯಸದನು ದಿವ್ಯ ತೇಜದಲ್ಲಿ. ಕರ್ಣನ ಆಭರಣಗಳು ನಕ್ಷತ್ರದಂತೆ ಮಿರಿಮಿರಿ ಅಂತ ಮಿಂಚ್ತಾ ಇರುವಂತದ್ದು, ಅವನ ದೇಹ ಕಾಂತಿಯ ಬಗ್ಗೆ ಹೇಳ್ತಾ ಇರುವಂತದ್ದು, ಅದು ಚಂದ್ರಮಂಡಲದ ಪ್ರಭೆಯ ಹಾಗೆ ಕಾಣ್ತಾ ಇದೆ ಅನ್ನುವಂಥದ್ದು, ಸೂರ್ಯ ಕಿರಣಗಳ ಹಾಗೆ ಅವನ ಪ್ರತಾಪ ಝಳಪಿಸ್ತಾ ಇದೆ ಅನ್ನುವಂಥದ್ದು, ಹಾಗೆ ಅಂತಹ ತೇಜಸ್ಸಿನ ಹೊಳೆಯ ಅವನ ದೇಹದಿಂದ ಮನಸ್ಸಿನಿಂದ ಹೊರಗಡೆ ಬರ್ತಿದೆ, ಹೊರಸೂಸ್ತಾ ಇದೆ ಅನ್ನುವಂಥದ್ದು. ದಿವ್ಯ ತೇಜಸ್ವಿಯಾದಂತಹ ಕರ್ಣನು ಯುದ್ಧಕ್ಕೆ ಸನ್ನದ್ಧನಾಗ್ತಾನೆ ಅನ್ನುವಂತಹ ವರ್ಣನೆ. ಸೊ ಈ ಮೂರು ಪೋಯಂಗಳಲ್ಲಿ ನಾವು ನೋಡ್ತಾ ಇರುವಂತದ್ದು ಹೇಗೆ ಬೇರೆ ಬೇರೆ ಬೇರೆಯಾದಂತಹ ವರ್ಣನೆಗಳನ್ನ ಕೊಡ್ತಾ ಇದ್ದಾನೆ. ಯುದ್ಧಕ್ಕೆ ಹೇಗೆ ಸಿದ್ಧರಾಗ್ತಾ ಇದ್ದಾರೆ ಅನ್ನುವಂಥದ್ದಾಯ್ತು, ಸೂರ್ಯೋದಯ ಹೇಗೆ ಆಗ್ತಿದೆ ಅನ್ನುವಂಥದ್ದು, ಕರ್ಣ ಯಾವ ರೀತಿ ನಮಗೆ ಕಾಣಿಸ್ತಿದ್ದಾನೆ ಅನ್ನುವಂಥ ಹಲವು ವರ್ಣನೆಗಳನ್ನ ನಾವಿಲ್ಲಿ ಕಾಣ್ತಾ ಹೋಗಬಹುದು. ಶಲ್ಯ ರಥವನ್ನ ಹೊಡ್ಕೊಂಡು ಬರ್ತಾ ಇದ್ದಾನೆ. ಈಗ ಕರ್ಣನನ್ನ ಕೂರಿಸ್ಕೊಂಡು ಬರ್ತಾ ಇರುವಂತದ್ದು, ಅದಕ್ಕೂ ಕೂಡ ಒಂದು ಚಿತ್ರಣವನ್ನ ಕವಿ ಕೊಡ್ತಾನೆ. ಬಳಿಯ ನೆಲೆನ್ ಉಗ್ಗಡಣೆಗಳ வெಗ್ಗಡಳಿಯ ಸುಭಟರ ಮೇಳದಲ್ಲಿ ಬಂದಿಳಿದು ದಂಡಿಗೆಯಿಂದ ನಸುನಗುತ ಏರಿದನು ರಥವ. ಸುತ್ತ ಎಲ್ಲರೂ ಜಯಘೋಷಗಳನ್ನ ಹೇಳ್ತಿದ್ದಾರೆ. ಕರ್ಣನಿಗೆ ಜಯವಾಗಲಿ ಅನ್ನುವಂಥ ಘೋಷವಾಕ್ಯಗಳು ಬರ್ತಾ ಇವೆ. ಆ ಗುಂಪಿನ ನಡುವೆ ರಥವನ್ನ ತಂದು ನಿಲ್ಸಿರ್ತಾನೆ ಶಲ್ಯ. ಅಲ್ಲಿಗೆ ಕರ್ಣ ಆ ರಣರಂಗಕ್ಕೆ ಬಂದು ರಥವನ್ನ ಏರುವಂತದ್ದು, ನಸುನಗ್ತಾ ಇದ್ದಾನೆ, ಮುಗುಳ್ನಗ್ತಾ ಇದ್ದಾನೆ. ಹಾಗೆ ನಗ್ತಾ ರಥವನ್ನ ಏರ್ತಾನೆ. ಚಳಹಯಂಗಳು ಹುರಿಯ ವಾಘೆಯನ್ನಳವಡಿಸಿ ಬಲನ್ ಎಡಕೆ ವಾಜಿಯ ಸುಳಿಸಿ ಸಾರಥಿತನವ ತೋರಿದನಂದು ಕಲಿಶಲ್ಯ. ಹಾಗೆ ಅಲ್ಲಿರುವಂತಹ ಚಂಚಲವಾಗಿರುವಂತಹ ಕುದುರೆಗಳು ಒಂದರ ಕ್ಷಣದಲ್ಲಿ ಎಲ್ಲವೂ ವೆರಿ ಡಿಸಿಪ್ಲಿನ್ಡ್ ಆಗಿ ಶಿಸ್ತುಬದ್ಧವಾಗಿ ಕರ್ಣ ಕೂರ್ತಿದ್ದ ಹಾಗೆ ಶಲ್ಯ ಅವುಗಳನ್ನ ಹತೋಟಿಗೆ ತಂದು ನಿಲ್ಲಿಸುವ ವೇಳೆಗೆ ತನ್ನ ಚಾತುರ್ಯತೆಯಿಂದ ಮೊದಲು ಆ ಕುದುರೆಗಳನ್ನ ಸಮತೋಲನಕ್ಕೆ ತಂದು ನಿಲ್ಲಿಸ್ತಾನೆ. ಅದಾದ ನಂತರ ಬಹಳ ಚಮತ್ಕಾರದಿಂದ ಆ ರಥವನ್ನ ಓಡಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅನ್ನುವಂಥದ್ದು. ಸೊ ಶಲ್ಯ ಈಗ ಸಾರಥಿ ಆಗಿರುವಂಥದ್ದು, ಕರ್ಣ ರಥದಲ್ಲಿ ಕೂತಿದ್ದಾನೆ. ಆದರೆ ಹೀಗೆ ಹೋಗ್ತಾ 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 ಒಂದು ಅಚಾತುರ್ಯಗಳಾಗ್ತಾ ಹೋಗ್ತವೆ. ಅದನ್ನ ಕೂಡ ಒಂದು ನಾವು ಜಾನಪದಿಗೆ
ನಂಬಿಕೆಯನ್ನಾಗಿ ನಾವು ಕಾಣ್ತಾ ಹೋಗ್ತೀವಿ. ಅಂದ್ರೆ ಅಪಶಕುನಗಳೆಲ್ಲ ಆಗಬಾರದು. ಇಂತಹ ಸಂದರ್ಭದಲ್ಲಿ ಒಂದು ಒಳ್ಳೆ ಕಾರ್ಯಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಅಪಶಕುನಗಳಾಗಬಾರದು ಅನ್ನುವಂಥದ್ದು ಒಂದು ಜನಪದದ ನಂಬಿಕೆ. ಇಂತಹ ಒಂದು ಪರಿಸ್ಥಿತಿ ಕೂಡ ಅಲ್ಲಿ ಉದ್ಭವ ಆಗುತ್ತೆ. 26ನೇ ಪದ್ಯವನ್ನ ಗಮನಿಸಿ. ರಾಯ ಕೇಳು ರಾಜನೇ. ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಿರೋದ್ರಿಂದ ಕೇಳು ರಾಜನೇ. ಬಳಿಕ ಕಲಿರಾಧೇಯ ಬರುತ್ತಿರೆ ತೋರಿ ಉತ್ಪಾತ ಆಯತವ್ ಏನೆಂಬನೈ ಶಿವ ಶಿವ ಮಹಾದೇವ. ಹೀಗೆ ರಥವನ್ನ ಓಡಿಸ್ಕೊಂಡು ಬರ್ತಿದ್ನಲ್ಲ ಶಲ್ಯ, ಹಿಂದೆ ಕರ್ಣ ಕೂತಿದ್ದಾನೆ. ಹೀಗೆ ಬರ್ತಾ ಬರ್ತಾ ಉತ್ಪಾತಗಳು ಅಂದ್ರೆ ಅಪಶಕುನಗಳಾದವು, ಅಶುಭಗಳು ಒಂದಷ್ಟು ಆದವು. ಏನಂತ ಹೇಳಿ ನಿನಗೆ ರಾಯ ಶಿವ ಶಿವ ಮಹಾದೇವ, ಯಾಕೆ ಈ ತರ ಆಗೋಯ್ತು ಪಾಪ ಕರ್ಣನಿಗೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ವಾಯಸದ ತಡೆ, ಭೂಮಿ ಕಂಪನ, ನಿಜಾಯುಧಂಗಳ ಕಿಡಿ, ಗಜ ಅಶ್ವನಿಕಾಯ ರಥವಾಜಿಗಳ ಕಂಬನಿ ಕಾಣಲಾಯ್ತೆಂದ. ಏನೇನಾಯ್ತು ಅಂತ ಒಂದಷ್ಟು ಪಟ್ಟಿಗಳನ್ನ ಕೊಡ್ತಾ ಹೋಗ್ತಿದ್ದಾನೆ ಸಂಜಯ. ವಾಯಸದ ತಡೆ ಅಂದ್ರೆ ಕಾಗೆ ಅಡ್ಡ ಬಂದ್ಬಿಡುತ್ತಂತೆ. ವಾಯಸ ಅಂದ್ರೆ ಕಾಗೆ ಒಂದು ಅಡ್ಡ ಬಂದ್ಬಿಡುತ್ತಂತೆ. ಅದು ಅಪಶಕುನ ಅಂತ ಜನಪದೀಯರ ನಂಬಿಕೆ ಆಗಿರುವಂತದ್ದು. ಭೂಮಿ ಕಂಪಿಸಿತು, ಭೂಕಂಪನ ಆಗ್ಬಿಡುತ್ತಂತೆ. ನಿಜಾಯುಧಂಗಳ ಕಿಡಿ, ಆಯುಧಗಳು ಕಿಡಿಯನ್ನ ಉಗುಳ್ತಾ ಇವೆಯಂತೆ. ಗಜ ಅಶ್ವನಿಕಾಯ ರಥವಾಜಿಗಳ ಕಂಬನಿ ಕಾಣಲಾಯಿತು, ಆನೆ ಕುದುರೆಗಳು ಅಳ್ತಾವಿಯಂತೆ, ಕಂಬನಿಗೆರೆದವು. ಇಂತಹ ದುರಾದೃಷ್ಟವಾದಂತಹ ಇಂತಹ ಅಪಶಕುನಗಳು, ಇಂತಹ ಅಶುಭ ವಾರ್ತೆಗಳನ್ನ ನಾನು ನಿನಗೆ ಹೇಗೆ ಹೇಳಿ ರಾಯ ಶಿವ ಶಿವ ಮಹಾದೇವ, ಯಾಕೀಗ ಆಯ್ತು? ಬಹುಶಃ ಇದು ಕೆಟ್ಟ ಸುದ್ದಿಯ ಒಂದು ಮುನ್ಸೂಚನೆ ಏನು ಅಂತ ಹೇಳಿ ಸಂಜಯ ಧೃತರಾಷ್ಟ್ರನಿಗೆ ನೆನಪಿಸ್ತಾ ಇರುವಂತದ್ದು. ಇನ್ನೊಂದಷ್ಟು ಅಪಶಕುನಗಳನ್ನು ಕೂಡ ಪಟ್ಟಿ ಮಾಡ್ತಾ ಹೋಗ್ತಾನೆ ಸಂಜಯ. ಒದರಿದವು ನರಿ, ಮುಂದೆ ಕರ್ಣನ ಕುದುರೆಗಳು ಮುಗ್ಗಿದವು. ಪರವೇಶದಲ್ಲಿ ಸಪ್ತಗ್ರಹದ ವಕ್ರತೆ ಸೂರ್ಯಮಂಡಲಕ್ಕೆ, ಇದಿರಿನಲ್ಲಿ ಬಿರುಗಾಳಿ ಧೂಳಿಯ ಕೆದರಿ ಬೀಸಿತು, ನಿಖಿಳ ಬಲ ಮುಚ್ಚಿದುದು, ಕಂಗಳ ನವನೀಪತಿ ಕಂಡನ್ ಮಹಾದ್ಭುತವ. ಈ ರಥವನ್ನ ಏರಿ ಕರ್ಣ ಕೂರ್ತಿದ್ನಲ್ಲ, ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ನರಿಗಳು ಕೂಕ್ಕೊಂಡವಂತೆ. ರಥಕ್ಕೆ ಕಟ್ಟಿದ್ನಲ್ಲ ಆ ಕುದುರೆಗಳೆಲ್ಲ ಮುಗ್ಗರಿಸಿ ಬಿದ್ದು ಹೋದವಂತೆ. ಅದನ್ನ ಶಲ್ಯ ಹೇಗೋ ಕಂಟ್ರೋಲ್ ಮಾಡ್ತಾನೆ, ಕಂಟ್ರೋಲ್ಗೆ ಬರಲ್ಲ ಕುದುರೆಗಳು. ಸಪ್ತಗ್ರಹಗಳು ವಕ್ರಗತಿಯಲ್ಲಿ ಸೂರ್ಯನ ಸುತ್ತ ಸುಳಿದವು, ಎಲ್ಲ ಉಲ್ಟಾ ತಿರುಗಕ್ಕೆ ಪ್ರಾರಂಭ ಆದವಂತೆ. ಬಿರುಗಾಳಿ ಬೀಸಿ ಧೂಳು ತುಂಬಲು ಸೈನ್ಯದ ಕಣ್ಣುಗಳು ಮುಚ್ಚುತ್ತವೆ. ಬಿರುಗಾಳಿ ಧೂಳಿಯ ಕೆದರಿ ಬೀಸಿತು, ನಿಖಿಳ ಬಲ ಮುಚ್ಚಿದುದು ಕಂಗಳನ್. ಸೈನಿಕರೆಲ್ಲ ಕಣ್ಣು ಮುಚ್ಚಿಬಿಡ್ತಾರೆ. ಏನ್ ದುರಾದೃಷ್ಟ ಇದು, ಏನು ಅಪಶಕುನ ಇದು. ಅದನ್ನ ಅವನಿಪತಿ ಕಂಡನು ಮಹಾದ್ಭುತವ. ದುರ್ಯೋಧನ ಕೂಡ ಈ ಆಶ್ಚರ್ಯವನ್ನ ನೋಡ್ತಾ ಇದ್ದಾನೆ. ಅವನಿಗೂ ಕೂಡ ಏನಾಗ್ತಿದ್ಯಪ್ಪ ಇದು ಅಂತ ಹೇಳಿ ಆಶ್ಚರ್ಯ ಆಗ್ತಾ ಇದೆ ಅನ್ನುವಂಥದ್ದು. ಅಗೇನ್ ಇದು ಕೂಡ ಹಲವು ವರ್ಣನೆಗಳು. ಬಟ್ ನಾವು ಇವೆಲ್ಲ ಏನಕ್ಕೆ ಹಾಕ್ತಾ ಇದ್ದೀನಿ ಅಂದ್ರೆ ಒಂದು ಜನಪದೀಯ ನಂಬಿಕೆಗಳು, ಪ್ರಾದೇಶಿಕ ಹಿನ್ನೆಲೆಯಲ್ಲಿ ಇರುವಂತದ್ದು. ಕುಮಾರವ್ಯಾಸನ ತನ್ನ ಸಾಮಾಜಿಕ ನಂಬಿಕೆಗಳ ಕೆಲವೊಂದಷ್ಟು ಅಂಶಗಳಲ್ಲಿ ತರುವಂತದ್ದು ಕೂಡ ಒಬ್ಬ ಕವಿಯ ಕಾವ್ಯಧರ್ಮ ಮತ್ತು ಮನೋಧರ್ಮದ ಭಾಗಗಳಾಗಿರ್ತವೆ ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ. ಆದರೆ ಇಂತಹ ಅಪಶಕುನಗಳಿಗೆ ಕರ್ಣ ಬೆಲೆ ಕೊಡಲಿಲ್ಲ. ಇವೆಲ್ಲ ಆಗತ್ತೆ ಅದರಲ್ಲಿ ಏನಂತೆ ಅಂತ ಹೇಳಿದ್ನೆಲ್ಲ ಮರೆತು ಸುಮ್ಮನೆ ರಥವನ್ನ ಮುಂದಕ್ಕೆ ಸಾಗಿಸಿ ಅಂತೇಳಿ ಶಲ್ಯನಿಗೆ ಒಂದು ಮಾತನ್ನ ಹೇಳಿ ಮುಂದಕ್ಕೆ ಹೋಗ್ತಾರೆ. ಅಲ್ಲಿ ಸೈನಿಕರನ್ನು ಉದ್ದೇಶಿಸಿ ಒಂದು ಮಾತನ್ನ ಹೇಳ್ತಾನೆ ಕರ್ಣ. ನೊಂದವರು ನಿಲ್ಲಿ, ನಿಮಗೆ ಘಾಸಿಯಾಗಿದೆ, ಅವರ ವಿರುದ್ಧ ದ್ವೇಷವನ್ನ ಸಾಧಿಸಬೇಕು ಅಂತ ಇರುವಂತವರೆಲ್ಲ ಸೈನಿಕರೆಲ್ಲ ಇಲ್ಲೇ ಇರಿ. ಸ್ವಾಮಿ ಕಾರ್ಯಕ್ಕೆ ಹಿಂದೂಗಳವರು ಮರಳಿ ಹೊರಟ್ಬಿಡಿ. ನಿಮಗೆ ಆಗಲ್ಲ, ಈ ಯುದ್ಧವನ್ನ ಮಾಡಕ್ಕಾಗಲ್ಲ ಅಂದ್ರೆ ಎಲ್ಲ ವಾಪಸ್ ಹೊರಟ್ಬಿಡಿ. ಸ್ವಾಮಿ ಕಾರ್ಯಕ್ಕೆ ಆಗ್ಲಿಲ್ಲ ಅಂದ್ರೆ ವಾಪಸ್ ಹೊರಟ್ಬಿಡಿ. ಮನೆಗಳ ಹಿಂದಣ ಆಸೆಯ ಹೇವ ಹರುಕರಿಗಿಂದು ಮಹಾನವಮಿ, ಹೋಗಿ ಹಬ್ಬ ಹರಿದಿನ ಅಂತ ಹೇಳಿ ಅಲ್ಲಿ ಕೂತ್ಕೊಂಡ್ಬಿಡಿ. ಅಷ್ಟೇ ನಿಮಗೆ ಲಾಯಕಿರೋದು ಅಷ್ಟೇ. ಇವತ್ತೇ ಕೊನೆ ಮಹಾನವಮಿ ಅಂತ ಹೇಳಿ ಮನೆಗೆ ವಾಪಸ್ ಹೋಗ್ಬಿಡಿ ಅಂತ ಹೇಳಿ, ಹಬ್ಬ ಮಾಡ್ಕೊಂಡಿದ್ದು ಬಿಡಿ ಅಂತ ಹೇಳಿ ಕರ್ಣ ಹೇಳ್ತಿರುವಂತದ್ದು. ನಿಂದರು ಒಳ್ಳಿತು ನೃಪನ ದೆಸೆಯಲ್ಲಿ ಕಂದು ಕಲೆಯುಳ್ಳವರು ಕಾಳೆಗವ್ ಇಂದು ಬೆಟ್ಟಿತು ಬೀಳ್ಕೊಂಬುದು ಭೀತಿ ಬೇಡಂದ. ನಾವಿಲ್ಲಿರುವಂತದ್ದು ಸ್ವಾಮಿ ನಿಷ್ಠೆಯನ್ನು ತೋರಿಸಲಿಕ್ಕೆ. ಬಹಳ ಮುಕ್ತ ಮನಸ್ಸಿನಿಂದ ನೀವೇನಾದ್ರೂ ಸ್ವಾಮಿ ನಿಷ್ಠೆಗೋಸ್ಕರ ನೀವು ಇದ್ದೀರಾ ಅಂದ್ರೆ ಇಲ್ಲಿರಿ, ಮಿಕ್ಕವರೆಲ್ಲ ಹೊರಟ್ಬಿಡಿ. ಯಾಕಂದ್ರೆ ಮುಂದಾಗುವಂಥದ್ದು ಅತಿ ಭಯಂಕರವಾದಂತಹ ಒಂದು ಯುದ್ಧ. ಅದಕ್ಕೆ ನೀವು ಸಾಕ್ಷಿ ಆಗಬೇಕು. ಆ ಧೈರ್ಯ ಇದೆ, ಸ್ವಾಮಿ ನಿಷ್ಠೆ ಇದೆ ಅಂತ ಹೇಳಿದ್ರೆ ಇರಿ, ಇಲ್ವಾ ಹೊರಟು ಹೋಗಿ. ನಿಮಗೆ ಭಯ ಕಾಡ್ತಾ ಇದೆ, ಮನೆ ಮೇಲಿನ ಆಸೆ ಮೋಹಗಳಿದೆ ಅಂತ ಹೇಳಿದ್ರೆ ವಾಪಸ್ ಹೊರಟುಬಿಡಿ ಅಂತ ಹೇಳಿ ಕರ್ಣ ಸೈನಿಕರನ್ನ ಒಂದು ರೀತಿಯಲ್ಲಿ ಉತ್ತೇಜನ ಕೊಟ್ಟ ಹಾಗೆ. ಯಾರು ಹೋಗಲ್ಲ ಇಂಥ ಸಂದರ್ಭದಲ್ಲಿ, ಯೂಶಲಿ ಯಾರು ಹೋಗಲ್ಲ. ಬಟ್ ಮತ್ತೊಮ್ಮೆ ತಾನು ಸೇನಾನಿಯಾಗಿರೋದ್ರಿಂದ ಅದನ್ನ ನೆನ್ಪಿಟ್ಕೊಂಡು ಆ ಅಂಶವನ್ನ ಇಲ್ಲಿ ಸೈನಿಕರಿಗೆ ಹೇಳ್ತಿದ್ದಾನೆ. ಈ ಸಂದರ್ಭದಲ್ಲಿ ಮತ್ತೆ ನಾವು ಕರ್ಣನ ದಾನಗಳನ್ನ ನೋಡಬಹುದು. ಪಂಪನಲ್ಲಿ ಪ್ರಾರಂಭದಲ್ಲೇ ಕೊಟ್ಬಿಡ್ತಾನೆ. ಕರ್ಣ ಯುದ್ಧಕ್ಕೆ ಹೊರಡುವ ಸಂದರ್ಭದಲ್ಲಿಯೇ ಹಲವರಿಗೆ ದಾನ ಮಾಡಿರುವಂತಹ ಒಂದು ಚಿತ್ರಣವನ್ನ ಕೊಡ್ತಾನೆ. ಇಲ್ಲೂ ಕೂಡ ಅದೇ ರೀತಿಯಲ್ಲಿ ಬರುತ್ತೆ. ಆದ್ರೆ ಇವನು ಯುದ್ಧ ಭೂಮಿಗೆ ಬಂದು ಒಂದಷ್ಟು ದಾನಗಳನ್ನ ಮಾಡುವಂತದನ್ನ ನಾವು ನೋಡ್ತಾ ಹೋಗ್ತೀವಿ. 33ನೇ ಪದ್ಯ ಅದು. ರಾಯ ಕೇಳೈ ಕರ್ಪೂರದ ತವಲಾಯಿಗಳನ್ ಒಡೆದೊಡೆದು ಭಟರಿಗೆ ಹಾಯ್ಕಿದನ್ ಅಂಜುಳಿಗಳಲ್ಲಿ ಮೊಗೆ ಮೊಗೆದು ಬೇಸರದೆ ಸಾಯದಿ ಹರೇ ರಣದೊಳಗೆ ರಾಧೇಯನ್ ಈ ಮನ್ನಣೆ ಬದುಕುವ ನಾಯಿ ಇಹಪರ ಉಂಟೆ ಎಂಬುದು ನಿಖಿಳ ಪರಿವಾರ. ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಿರುವಂತದ್ದು ಕೇಳು ರಾಜ. ಕರ್ಣ ಪ್ರತಿಯೊಬ್ಬ ಸೈನಿಕನಿಗೂ ತಾಂಬೂಲವನ್ನ ನೀಡುತ್ತಿದ್ದಾನೆ, ವೀಳ್ಯವನ್ನ ನೀಡುತ್ತಿದ್ದಾನೆ, ದಾನಗಳನ್ನ ಮಾಡ್ತಿದ್ದಾನೆ. ಇವೆಲ್ಲವನ್ನ ಸುತ್ತ ನೆರೆದಿರುವಂತಹ ದೇವಾನು ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ. ಇವನ ಮುಂದಾಳ್ತನದಲ್ಲಿ ಈ ಸೈನಿಕರು ಸೋಲ್ತಾರ? ಖಂಡಿತ ಇಲ್ಲ. ಇವನೇನಾದ್ರೂ ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ರೆ ಬಹುಶಃ ಹಿಂದಿರುಗೋದು ಗೆಲುವಿನ ಮುಖಾಂತರವೇ ಅಂತ ಹೇಳಿ ಅವನ ದಾನ ಪರಾಕ್ರಮ ಎಲ್ಲವನ್ನ ಸುತ್ತ ಇರುವಂತಹವರಿಂದ ಹೊಗಳಿ ಹೇಳಿಸುವಂತಹ ಒಂದು ಕ್ರಮ ಇದು. ಈ ಮನ್ನಣೆಗೆ ಬದುಕುವ ನಾಯಿ ಗಿಹಪರ ಉಂಟೆ. ಈ ರೀತಿ ಸತ್ಕಾರ ಮಾಡಿ ಪ್ರತಿಯೊಬ್ಬ ಸೈನಿಕನಿಗೂ ಪ್ರತಿಯೊಬ್ಬನಿಗೂ ಕೂಡ ಇಷ್ಟೊಂದು ಸತ್ಕಾರವನ್ನ ಮಾಡಿ ದಾನಗಳನ್ನ ಮಾಡಿ ಎಲ್ಲ ಮಾಡಿ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಿದ್ದಾನಲ್ಲ, ಇದರಿಂದ ಇದು ನನಗೆ ಬೇಡ ಅಂತ ಹೇಳಿ ವಾಪಸ್ ಹೋಗ್ತಾನಲ್ಲ ಅಂತ ನಾಯಿಗೆ ಸ್ವರ್ಗ ಸಿಗುತ್ತಾ? ಹೋಗ್ಲಿ, ಇಲ್ಲಾದ್ರೂ ಇರ್ಲಿಕ್ಕೆ ಲಾಯಕ ಅವನು ಇಲ್ಲ ಅಲ್ವಾ ಅಂತ ಹೇಳಿ ಅನೇಕ ರೀತಿಯಾದಂತಹ ಒಂದಷ್ಟು ವರ್ಣನೆಗಳಷ್ಟೇ ಅದು. ಈ ಎಲ್ಲ ದಾನಗಳೆಲ್ಲ ಆದ ನಂತರ ಯುದ್ಧಕ್ಕೆ ಸನ್ನದ್ಧನಾಗಿ ನಿಂತಾಗ ಬಹಳ ಆಕ್ರೋಶದಲ್ಲಿ ಕರ್ಣ ಅರ್ಜುನನ ಬಗ್ಗೆ ಮಾತಾಡ್ತಾನೆ.
ನರನ ತೋರಿಸಿದವರೆಗೆ 100,000 ಪಟ್ಟಣವು ಅರ್ಜುನನ ಮೋಹರವ್ ಇದೇ ಎಂದವಗೆ ಕೊಡುವೆನು 10,000. ಅರ್ಜುನನ ತೋರಿಸಿದ್ರೆ 1,00,000 ವರಹವನ್ನು ಕೊಡ್ತೀನಿ, ವರಮಾನವನ್ನು ಕೊಡ್ತೀನಿ ಮತ್ತು ಪಟ್ಟಣವನ್ನು ಕೊಡ್ತೇನೆ. ಅರ್ಜುನನ ಸೇನೆಯನ್ನೇನಾದ್ರು ತೋರಿಸಿದ್ರೆ, ಮೋಹರ ಅಂತ ಹೇಳಿದ್ರೆ ಅವನು ಯುದ್ಧ ಮಾಡ್ತಿರುವಂತಹ ಸೇನೆ ಏನಿದೆ ಅದನ್ನ ತೋರಿಸಿದರೆ 10,000 ವರಮಾನದ ಪಟ್ಟಣವನ್ನ ಕೊಡ್ತೇನೆ. ತೋರಿಸಿ ನನಗೆ, ಎಲ್ಲಿದ್ದಾನೆ ಅರ್ಜುನ, ತೋರಿಸಿ ನನಗೆ ಅಂತ ಹೇಳಿ ಕರ್ಣ ಬಹಳ ಕ್ರೋಧದಿಂದ ಹೇಳ್ತಾ ಇರುವಂತ, ನಾನು ರೆಡಿಯಾಗಿದ್ದೇನೆ ಈಗ. ಈ ಯುದ್ಧ, ಇಷ್ಟು ಸಹಸ್ರಾರು ಜನ ಸೇರಿರುವಂತಹ ಈ ಯುದ್ಧದಲ್ಲಿ ಅರ್ಜುನನನ್ನ ತೋರಿಸಿದ್ರೆ ಇಷ್ಟು ಕೊಡ್ತೀನಿ, ಅರ್ಜುನ ಸೈನ್ಯವನ್ನ ತೋರಿಸಿದ್ರೆ ಇಷ್ಟು ಕೊಡ್ತೀನಿ. ಒಂದು ವೇಳೆ ನರನ ತರಳಿಚಿ ತಂದು ತನ್ನೊಡನ್ನು ಅರುಹಿದಗೆ 100,000 ಒಳಿತವ ಬಳಸಿಕೊಡುವೆನ್ ರಾಯನಾಣೆ ಎಂದ. ಒಂದು ವೇಳೆ ಅರ್ಜುನನ್ನೇ ಹಿಡಿದು ತಂದು ನನ್ನ ಮುಂದೆ ಎಳೆದು ನಿಲ್ಲಿಸಿದ್ರೆ 100 ಕುದುರೆಗಳನ್ನ ಇರುವಂತಹ ನೆಲವನ್ನ ಬರೆದು ಕೊಡ್ತೀನಿ. ಇದು ದುರ್ಯೋಧನ ಮೇಲೆ ಆಣೆ, ಆ ಕೌರವನ ಆಣೆ ಅಂತ ಹೇಳಿ ಬಹಳ ಕ್ರೋಧದಲ್ಲಿ, ಆಕ್ರೋಶದಲ್ಲಿ ಹೇಳ್ತಾ ಇರುವಂತದ್ದು. ಇಲ್ಲಿ ಅರ್ಜುನ, ತೋರಿಸಿ ನನಗೆ, ಕರ್ಕೊಂಡ್ಬನ್ನಿ, ಅವನ ಸೈನ್ಯವನ್ನ ತೋರಿಸಿದ್ರೆ ಇಷ್ಟು ಕೊಡ್ತೀನಿ, ಅವನನ್ನ ತೋರಿಸಿದ್ರೆ ಇಷ್ಟು ಕೊಡ್ತೀನಿ. ಒಂದು ವೇಳೆ ಅವನನ್ನು ಹಿಡ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸಿದ್ರೆ 100 ಕುದುರೆಗಳನ್ನ ಸಾಕಿಸಲು ಹೋದಂತಹ ಒಂದಷ್ಟು ನೆಲವನ್ನ ನಿಮಗೆ ಕೊಡ್ತೀನಿ. ಇದು ರಾಜನ ಮೇಲೆ ಆಣೆ ಅಂತ ಹೇಳಿ ತನ್ನ ಕ್ರೋಧವನ್ನ ತೋರಿಸ್ತಾ ಇದ್ದಾನೆ. ಹಾಗೇನಾದ್ರೂ ಎದುರುಗಡೆ ಅರ್ಜುನನನ್ನ ಮುಂದೆ ಏನಾದ್ರು ಬಂದು ಬಿಟ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಕೈ ದಣಿಯ ಹೊಯ್ದರಿಯ ಸೀಳಿದು, ಕೈಗೆ ದಣಿವಾಗುವ ಹಾಗೆ ಹೊಡೆದು ಹಾಕ್ತೀನಿ, ಅರ್ಜುನನ್ನ ಸೀಳ್ ಬಿಡ್ತೀನಿ. ಬಾಯಿ ದಣಿಯ ಮೂದಲಿಸಿ ಹೆಚ್ಚಿದ ಮೈದಣಿಯ ರಿಪುಭಟನ ಹೊಯ್ಲಲ್ಲಿ ಗಾಯವನ್ನು ಪಡೆದು, ಮಾತಿನ ಮೂಲಕ ಅವನನ್ನು ಮೂದಲಿಸ್ತೀನಿ, ಛೇಡಿಸ್ತೀನಿ. ಶತ್ರುವಾದಂತಹ ಆ ಅರ್ಜುನನ್ನ ಹೊಡೆದು ಗಾಯವನ್ನ ಮಾಡಿ ಬೀಳಿಸ್ತೀನಿ. ಹಾಯ್ದು ಕರುಳಿನ ಮಿದುಳ ಜೋರಿನ ತೊಯ್ದ ರಕ್ತಾಂಬರದಿ ತಾನಿರಲೈದಿ ಕುರುಪತಿ ಕಂಡನಾದರೆ ಧನ್ಯ ತಾನೆಂದ. ಹೀಗೆ ಹೊಡೆದಾಡಿಕೊಂಡು ಗಾಯ ಮಾಡಿಕೊಂಡು ದೇಹದಲ್ಲೆಲ್ಲ ರಕ್ತ ಬಂದು ಹಣೆಯಲ್ಲೆಲ್ಲ ರಕ್ತ ಸುರಿಬೇಕಾದಾಗ ಒಂದು ವೇಳೆ ಕೌರವ ಅಲ್ಲಿಗೆ ಏನಾದ್ರು ಬಂದು ನನ್ನನ್ನ ನೋಡಿದ್ರೆ ನಾನು ಧನ್ಯನಾಗ್ತೀನಿ, ಯಾಕಂದ್ರೆ ನನ್ನ ಮಾತನ್ನ, ನನ್ನ ಸ್ವಾಮಿ ನಿಷ್ಠೆಯನ್ನು ಉಳಿಸ್ಕೊಂಡೆ ಅಂತ ಹೇಳಿ ಅರ್ಜುನ ವಿರುದ್ಧ ಹೋರಾಡ್ತಾ ಇರುವಂತದನ್ನ ಸ್ವತಃ ದುರ್ಯೋಧನ ನೋಡಿದ್ರೆ, ಕುರುಪತಿ ಕಂಡನಾದ್ರೆ ಧನ್ಯ, ನಾನು ಧನ್ಯನಾಗ್ತೀನಿ ಅಂತ ಹೇಳಿ ಕರ್ಣ ಕೂಗಿ ಹೇಳ್ತಾ ಇರುವಂತದ್ದು. ಅರ್ಜುನನ ವಿರುದ್ಧ ಯಾವ ರೀತಿಯಲ್ಲಿ ನಾನು ಪರಾಕ್ರಮವನ್ನು ತೋರಿಸ್ತೀನಿ, ಅವನ ವಿರುದ್ಧ ಎಷ್ಟು ಅವನಿಗೆ ಕೋಪ ಇದೆ ಅನ್ನುವಂಥದ್ದನ್ನ ಈ ಮುಖಾಂತರವಾಗಿ ನಾವು ಕಾಣ್ತಾ ಹೋಗ್ಬೋದಾಗುತ್ತೆ. ಇಷ್ಟಕ್ಕೆ ನಿಲ್ಲಿಸದೆ ತನ್ನ ಕೋಪವನ್ನ ಸ್ವಲ್ಪ ಮಟ್ಟಿಗೆ ಕ್ರೂರತನದಲ್ಲಿ ಈಗ ಹೇಳ್ತಿರುವಂಥದ್ದು. ನರನರಕುತದ ಮದ್ಯಪಾನವನ್ನೆರೆದು ಶಾಕಿನಿಯರಿಗೆ ಪಾರ್ಥನ ಕರುಳ ದೊಂಡೆಯ ಕೂಳ ಮುದ್ದೆಯ ಬಡಿಸಿ, ದೈತ್ಯರಿಗೆ ಅರಿಯ ಖಂಡದಿ ಹಸಿಯ ಸುಂಟಿಗೆ ವರೆಸಿ, ಭೂತಾವಳಿಯ ದಣಿಸಿದಡರಸು ಕೌರವನೆನ್ನ ಸಾಕಿತಕ್ಕಿಂದು ಫಲವಿಂದ. ಅರ್ಜುನನ ರಕ್ತವನ್ನ ಮದ್ಯಪಾನದ ಹಾಗೆ ಸೇವಿಸ್ತೀನಿ, ಕ್ಷುದ್ರ ದೇವತೆಗಳಿಗೆ ಅದನ್ನ ಅರ್ಪಿಸ್ತೀನಿ. ಶಾಕಿನಿ ಅಂದ್ರೆ ಕ್ಷುದ್ರ ದೇವತೆಗಳು, ಅವರಿಗೆ ಅರ್ಪಿಸ್ತೀನಿ ಅಂದ್ರೆ ಮಾರಿ ಅನ್ನೋ ರೀತಿಯಲ್ಲಿ ಒಂದು ಕಲ್ಪನೆ ಬರುತ್ತೆ. ಅವನ ಕರುಳಿನ ಮಾಲೆಗಳನ್ನ ನಾನು ರಾಕ್ಷಸರಿಗೆ ಬಡಿಸ್ತೀನಿ, ಮಾಂಸಖಂಡಗಳನ್ನ, ಹೃದಯಗಳನ್ನೆಲ್ಲವನ್ನ ಭೂತಗಳಿಗೆ ಬಡಿಸ್ತೀನಿ, ಅವರೆಲ್ಲರನ್ನ ತೃಪ್ತಿಪಡಿಸ್ತೀನಿ. ಹೊಡಿಯೋದು ಭೀಮ ದುಶ್ಯಾಸನನಿಗೆ ಪಂಪನಲ್ಲಿ ಮಾಡಿದಂತಹ ಹಲವು ಪ್ರಕರಣಗಳ ಹಾಗೆ ಆ ವರ್ಣನೆಗಳು ಇಲ್ಲಿ ಬರ್ತಾ ಇರುವಂತದ್ದು. ಕರ್ಣ ಹೀಗೆ ಹೇಳಬಹುದಾದಂಥದ್ದು ಎಷ್ಟು ಸೂಕ್ತ ಗೊತ್ತಿಲ್ಲ, ಅದನ್ನ ಯೋಚನೆ ಮಾಡಬೇಕಾಗುತ್ತೆ. ಬಟ್ ಆ ಕೋಪವೆಲ್ಲವೂ ಕೂಡ ಈ ರೀತಿಯಾದಂತಹ ಭಯಂಕರವಾದಂತಹ ಒಂದು ಕಲ್ಪನೆಯಾಗಿ ಇಲ್ಲಿ ಬರ್ತಾ ಇರೋದನ್ನ ಕುಮಾರವ್ಯಾಸ ಇಲ್ಲಿ ತೋರಿಸ್ತಾ ಇದ್ದಾನೆ. ಅಷ್ಟು ಕೋಪ ಇದೆ ಕರ್ಣನಿಗೆ ಅರ್ಜುನನ ಮೇಲೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಹೀಗೆಲ್ಲ ಮಾಡಿದರೆ ಕೌರವನನ್ನ ಸಾಕಿ ಬೆಳೆಸಿದ್ನಲ್ಲ, ಇದು ಸಾರ್ಥಕ ಆಗುತ್ತೆ. ಅರ್ಜುನನನ್ನ ಹೊಡೆದು ಬೀಳಿಸಿ ಆ ರಕ್ತದಲ್ಲಿ ಮಡುವಿನಲ್ಲಿ ನಾನು ಬಿದ್ದಾಗ ಕೌರವೇನಾರು ನೋಡಿದ್ರೆ ನನ್ನ ಜೀವನ ಧನ್ಯವಾಗುತ್ತೆ ಅಂತ ಹೇಳೋದಷ್ಟೇ ಅಲ್ಲದೆ, ಅವನ ದೇಹದ ಭಾಗಗಳೆಲ್ಲವನ್ನ ಅರ್ಪಿಸಿ ಬೇರೆಯವರೆಲ್ಲರಿಗೂ ತೃಪ್ತಿಪಡಿಸುವ ಮುಖಾಂತರವಾಗಿ ಇದುವರೆಗೂ ನನ್ನ ಸಾಕಿ ಸಲಹಿದಂತಹ ಈ ಒಂದು ಅಂಶ ಸಾರ್ಥಕವಾಗುತ್ತೆ, ತೃಪ್ತಿಯಾಗುತ್ತೆ ಅನ್ನುವಂಥದ್ದು ಹೇಳ್ತಾನೆ. ಹೀಗೆ ಪೃಥ್ವೀಪತಿ ಮಾದ್ರೇಶನನ್ನು ಸಾರಥಿಯ ಮಾಡಿದನ್ ಒಲವು ಮಿಗಿಲತಿ ರಥ ಭಯಂಕರ ಭಾನುಸುತನ್ ಆಹವಕ್ಕೆ ನಡೆತಂದ. ಹೀಗೆ ಶಲ್ಯ ಮತ್ತು ಕರ್ಣರು ಯುದ್ಧ ಭೂಮಿಗೆ ಬರ್ತಾರೆ ಮತ್ತು ಕರ್ಣ ತನ್ನ ಕೋಪವನ್ನ ಅರ್ಜುನನ ವಿರುದ್ಧವಾಗಿ ಏನೆಲ್ಲ ಮಾಡಬಹುದಾದಂತಹ ಸಾಧ್ಯತೆಗಳು ಇರುತ್ತೆ ಅಂತ ಹೇಳಿ ಕ್ರೋಧಗೊಳ್ತಾನೆ. ಅವೆಲ್ಲವನ್ನ ಕವಿಯಲ್ಲಿ ನಮಗೆ ಚಿತ್ರಿಸ್ತಾ ಹೋಗ್ತಾನೆ. ಹೀಗೆ 8ನೇ ಸಂಧಿ ಸಮಾಪ್ತಿಯಾಗುವಂಥದ್ದು. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಮುಂದಿನ ಪದ್ಯ ಭಾಗಗಳನ್ನ ಗಮನಿಸ್ತಾ ಹೋಗೋಣ. ನಮಸ್ಕಾರ.